ಈಗೆಲ್ಲ ಈ ವಾಟ್ಸಪ್ ಯೂನಿವರ್ಸಿಟಿ ಅಥವಾ ಈ ವೆಬ್ಸೈಟ್ ಅಲ್ಲಿ ಇದ್ರಲ್ಲಿ ಏನ್ ಬರ್ತದೆ ಅದೇನೇ ಸತ್ಯ ಅಂತ ಜನ ನಂಬಿ ತಪ್ಪು ತಿಳಿಬಾರ್ದು. ಮತ್ತೆ ಇವರೇನು ಅದಕ್ಕೆ ಯಾಕೆ ಹಿಂದೇಟು ಆಗ್ತಿದ್ದಾರೆ ಅಂತ ಸಮಾಜಕ್ಕೆ ಆ ಸಂದೇಶ ಹೋಗಬಾರ್ದು ಉದ್ದೇಶ ಇಟ್ಕೊಂಡು ಇವತ್ತು ಈ ಪ್ರೆಸ್ ಮೀಟ್ ಮಾಡ್ತಿದ್ದೇವೆ. ಬಂಧುಗಳೇ, ಕರ್ನಾಟಕದಲ್ಲಿ ಕಾಂಗ್ರೆಸ್ನ ಒಂದು ಉತ್ತಮವಾದ ರಾಜ್ಯ ಸರ್ಕಾರ ಕೆಲಸ ಮಾಡ್ತಿದೆ. ನಿಮಗೂ ಸಹ ಗೊತ್ತಿದೆ, ಬಡವರ ಕಣ್ಣು ಒರೆಸುವ ಅಥವಾ ಪ್ರತಿ ಒಂದು ಜನರನ್ನು ಮುಟ್ಟುವಂತ ಸಮಾಜದ ಕಟ್ಟಕಡೆ ವ್ಯಕ್ತಿಯನ್ನು ಮುಟ್ಟುವಂತ ಕೆಲಸವನ್ನು ಸಿದ್ದರಾಮಯ್ಯ ಹಾಗೂ ಡಿ.ಕೆ. ಶಿವಕುಮಾರ್ ಅವರ ನೇತೃತ್ವದ ಕರ್ನಾಟಕ ರಾಜ್ಯ ಸರ್ಕಾರ ಮಾಡ್ತಿದೆ. ಅದೇ ನಿಟ್ಟಿನಲ್ಲಿ ಚುನಾವಣೆ ಸಮಯದಲ್ಲಿ ಯಾವ ಒಂದು ಭರವಸೆಯನ್ನು ಕೊಟ್ಟಿದ್ದೆವೋ, 5 ಗ್ಯಾರಂಟಿ ಕೊಡ್ತೇವೆ ಅಂತ ಹೇಳಿದೆವು, ಆ 5 ಗ್ಯಾರಂಟಿಯನ್ನು ಯಥಾವತ್ತಾಗಿ ಜನರಿಗೆ ಪ್ರಾಮಾಣಿಕವಾಗಿ ಮುಟ್ಟಿಸುವಂತ ಕೆಲಸವನ್ನು ರಾಜ್ಯ ಸರ್ಕಾರದ ಮೂಲಕ ನಮ್ಮಲ್ಲಿಯೂ ಅನುಷ್ಠಾನ ಸಮಿತಿ ಅಂತಿದೆ. ಕಾರ್ಕಳ ತಾಲೂಕಿನಲ್ಲಿ, ಹೆಬ್ರಿ ತಾಲೂಕಲ್ಲಿದೆ. ಕಾರ್ಕಳದಲ್ಲಿ ಅಜಿತ್ ಹೆಗಡೆ ಅವರು, ಅದೇ ನಮ್ಮ ಹೆಬ್ರಿಯಲ್ಲಿ ಶಂಕರ್ ದೇವಾಡಿ ಅಧ್ಯಕ್ಷರಾಗಿ ಬಹಳ 1-2% ಜನರಿಗೆ ತೊಂದರೆ ಇದ್ದು ಅದನ್ನು ಸರಿಪಡಿಸುವ ಕೆಲಸ ಮಾಡ್ತಿದ್ದಾರೆ. ಸರಿಸುಮಾರು ಕಾರ್ಕಳ ವಿಧಾನಸಭಾ ಕ್ಷೇತ್ರಕ್ಕೆ ಇಷ್ಟ ತನಕ ಒಂದು 400 ಕೋಟಿ ರೂಪಾಯಿ ಹರಿದು ಬಂದಿದೆ ಅಂತ ಹೇಳಿ ನಾನು ಬಹಳ ಸಂತೋಷದಿಂದ ಹೇಳ್ತೇನೆ. ಇದು ಪ್ರತಿ ಗ್ಯಾರಂಟಿ ಯೋಜನೆಯ ಮೂಲಕ ಅಂದ್ರೆ ಪ್ರತಿ ತಿಂಗಳಿಗೆ ಸರಿಸುಮಾರು 20 ಕೋಟಿ ರೂಪಾಯಿ ದುಡ್ಡು ಬರ್ತಾ ಇದೆ. ಅದನ್ನು ನೋಡಿ ಸಹಿಸಲಾಗದ ಕಾರ್ಕಳದ ಬಿಜೆಪಿಯವರು, ಬೇರೆ ಎಲ್ಲರಿಗೆ ನಾನು ಸೇರಿಸಿ ಹೇಳುವುದಿಲ್ಲ, ಅದರಲ್ಲಿಯೂ ಪರ್ಟಿಕ್ಯುಲರ್ ಆಗಿ ಕಾರ್ಕಳದ ಬಿಜೆಪಿಯವರು ಅದಕ್ಕೆ ಅಪಪ್ರಚಾರದ ರೀತಿಯಲ್ಲಿ ಬಹಳ ಕೀಳರಿಮೆಯಲ್ಲಿ ಇದನ್ನು ಮಾತಾಡ್ತಿದ್ದಾರೆ. ಸುಮಾರು ಗೃಹಲಕ್ಷ್ಮಿ ಮೂಲಕ ಕಾರ್ಕಳ ವಿಧಾನಸಭಾ ಕ್ಷೇತ್ರಕ್ಕೆ 12 ಕೋಟಿ ರೂಪಾಯಿ, ಕಾರ್ಕಳಕ್ಕೆ 7, ಹೆಬ್ರಿಗೆ 5. ಅದೇ ರೀತಿ ನಮ್ಮ ಅಕ್ಕಿದು ಇರ್ಬೋದು ಅಥವಾ ಗೃಹಜ್ಯೋತಿ ಇರ್ಬೋದು ಅಥವಾ ಯುವನಿಧಿ ಇರ್ಬೋದು, ಎಲ್ಲ ಬೇರೆ ಬೇರೆ ಯೋಜನೆ ಮೂಲಕ ಬಹಳ ಉತ್ತಮ ರೀತಿಯಲ್ಲಿ ಈ ಕೆಲಸ ನಡೀತಾ ಇದೆ. ಸುಮಾರು 30,000 ಕುಟುಂಬಕ್ಕೆ ಇವತ್ತು ಅನ್ನದ ಮೂಲಕ, ಒಂದು ಅನ್ನಭಾಗ್ಯದ ಮೂಲಕ ಆಶ್ರಯ ಕೊಡುವ ಕೆಲಸ ಮಾಡ್ತಿದೆ. ಸುಮಾರು 36,000 ಕುಟುಂಬಕ್ಕೆ ಗೃಹಲಕ್ಷ್ಮಿ ಮೂಲಕ ಮುಟ್ಟುವ ಕೆಲಸವನ್ನು ಮಾಡ್ತಿದ್ದಾರೆ. ಗೃಹಜ್ಯೋತಿಯ ಮೂಲಕ ಸುಮಾರು 45,000 ಕುಟುಂಬವನ್ನು ಮುಟ್ಟುವಂತ ಕೆಲಸವನ್ನು ರಾಜ್ಯ ಸರ್ಕಾರ ಮಾಡ್ತಿದೆ ಅಂತ ನಾವು ಬಹಳ ಹೆಮ್ಮೆಯಿಂದ ಈ ಕಾರ್ಕಳ ಭಾಗದಲ್ಲಿ ಹೇಳ್ತಿದ್ದೇವೆ. ಎಲ್ಲ ಒಂದು ಅಭಿವೃದ್ಧಿಯನ್ನು ನೋಡ್ಲಿಕ್ಕಾಗದ, ಸಹಿಸ್ಲಿಕ್ಕಾಗದ 20 ವರ್ಷದಿಂದ ಕಾರ್ಕಳದಲ್ಲಿ ಒಂದು ಅಧಿಕಾರವನ್ನು ಮಾಡ್ತಿರುವ ಬಿಜೆಪಿಯ ಭ್ರಷ್ಟ ಶಾಸಕರು ಈಗ ರಸ್ತೆಗೆ ಇಳಿದಿದ್ದಾರೆ. ನೀವು ನೋಡ್ಬೋದು, ಹಿಂದೆ ಸಹ ಕಾರ್ಕಳದಲ್ಲಿ, ಕಾರ್ಕಳ ಅಂದ್ರೆ ಈ ರಾಜ್ಯಕ್ಕೆ, ಈ ದೇಶಕ್ಕೆ ಒಂದು ಹೊಸ ಭಾಷೆಯನ್ನು ಬರೆದ ನಮ್ಮ ತಾಲೂಕು, ನಮ್ಮ ಇವು ಭೂಭಾಗ, ನಮ್ಮ ಈ ದಕ್ಷಿಣ ಕನ್ನಡದ ಸುಂದರವಾದ ಭೂಭಾಗ ಅಂತ ಬಹಳ ಹೆಮ್ಮೆಯಿಂದ ಹೇಳ್ತಿದ್ದೆವು. ಇಲ್ಲಿ ಇಷ್ಟು ಅಧಿಕಾರ ಮಾಡಿದ, 6 ಸಲ ಶಾಸಕರಾಗಿ ಮಾಡಿದ ನಮ್ಮ ಹೆಮ್ಮೆಯ ನಾಯಕರಾದ ವೀರಪ್ಪ ಮೊಯ್ಲಿ ಇರ್ಬೋದು, ಅದೇ ರೀತಿ ನಮ್ಮೊಂದಿಗೆ ಇವಾಗ ಇಲ್ಲದಿದ್ರು ಅವರ ನೆನಪು ಸದಾ ಇರುವ ನಮ್ಮ ನೆಚ್ಚಿನ ನಾಯಕರಾದ ಗೋಪಾಲ್ ಭಂಡಾರಿ ಇರ್ಬೋದು. ಉಳುವವನೇ ಒಡೆಯ ಎಂಬ ಒಂದು ಭೂ ಮಾಲೀಕತ್ವ, ಶ್ರೀಮಂತರಿದ್ದ ಜಾಗವನ್ನು ಬಡವರಿಗೂ ಉಳುವವನೇ ಒಡೆಯ ಎಂಬ ಒಂದು ನೀತಿಯ ಮೂಲಕ ಕಾರ್ಕಳದಲ್ಲಿ ಆದಷ್ಟು ಅದು ಪ್ರಾಮಾಣಿಕವಾಗಿ ಇಂಪ್ಲಿಮೆಂಟೇಷನ್ ಬೇರೆ ಎಲ್ಲಿಯೂ ಆಗ್ಲಿಲ್ಲ ಅಂತ ನಾನು ಹೇಳ್ತೇನೆ. ಅದಕ್ಕೆ ಕಾರಣ ಯಾರು ಹೇಳಿದ್ರೆ, ಆಗ ಯಾರು ಅಧಿಕಾರದಲ್ಲಿದ್ರು ಅದು ಗೋಪಾಲ್ ಭಂಡಾರಿ ಅವರು ಹಾಗೆ ವೀರಪ್ಪ ಮೊಯ್ಲಿ ಅವರು, ಹಾಗೆ ಅವರ ಜೊತೆಗೆ ಅವರ ಒಂದು ಏನ್ ಹೇಳ್ತಾರೆ ಅವರ ಒಂದು ರೆಪ್ಲಿಕಾ ಅಂತ ಅವರ ಜಸ್ಸಿನಾಗಿ ಅದನ್ನು ಕೆಲಸ ಮಾಡ್ತಿದ್ರು. ಅಷ್ಟು ಒಂದು ಪ್ರಾಮಾಣಿಕ ಕೆಲಸ ಗೋಪಾಲ್ ಭಂಡಾರಿಂದಾಗಿ ಇವತ್ತು ಅಷ್ಟು ಜನರಿಗೆ ಕೆಲಸ ಸಿಗಿದೆ. ಅದೇ ರೀತಿ ಯಾವುದೇ ಸರ್ಕಾರದ ಯೋಜನೆ, ಆಶ್ರಯ ಮನೆಗಳಿರ್ಬೋದು ಅಥವಾ ನಿಮ್ಮ 5 ಸೆನ್ಸ್ ಜಾಗ, ಇವತ್ತು ಕಾರ್ಕಳದ ಮೂಲೆಗೆ ಹೋದ್ರು, ಎಲ್ಲ ಕಡೆ ಹೋದ್ರು ಇವತ್ತು ಅಲ್ಲಿ ಯಾವ್ದಾದ್ರು 5 ಸೆನ್ಸ್ ಮನೆ ಕೊಟ್ಟುವ ಕಾರ್ಯಕ್ರಮ 90% ಮಾಡಿದ್ರೆ ಅದು ಕಾಂಗ್ರೆಸ್ನ ನಾಯಕರಿಂದ ಆಗಿದೆ ಅಂತ ನಾವು ಬಹಳ ಹೆಮ್ಮೆಯಿಂದ ಹೇಳ್ತಿದ್ದೇವೆ. ಎಲ್ಲ ಅಭಿವೃದ್ಧಿಯನ್ನು ತಾವೆಲ್ಲ ಜನ, ಕಾರ್ಕಳದ ಜನತೆ ಬಹಳ ಸೂಕ್ಷ್ಮವಾಗಿ ಗಮನಿಸ್ತಾ ಬಂದಿದ್ದಾರೆ ವರ್ಷಾನುಗಟ್ಲೆಯಿಂದ. ಆದರೆ ಇವತ್ತೊಂದು ಸುಮಾರು 20 ವರ್ಷದಿಂದ ಇಲ್ಲಿ ಅಧಿಕಾರವನ್ನು ತನ್ನ ಅಲಂಕಾರ ಮತ್ತೆ ಅಹಂಕಾರ ಮತ್ತೆ ಭ್ರಷ್ಟಾಚಾರವೇ ಮನೆ ದೇವರು ಅಂತ ಹೇಳಿ ಮಾಡ್ಕೊಂಡು ತಿರುಗುವ ಶಾಸಕರದು ಇವತ್ತಿನ ಆ ದುರಂಕಾರದ ಯೋಚನೆಯಿಂದಾಗಿ ಇವತ್ತು ನೀವು ನೋಡಿ ಕಾರ್ಕಳದಲ್ಲಿ ಯಾವ ಒಂದು ಗತಿ ಇದೆ ಅಂತ. ಈಗಾಗಲೇ ನಮ್ಮ ಅಧ್ಯಕ್ಷರಾದ ಸುಬೋಧ್ರ ಅವರು ಹೇಳಿದ್ರು, ಬಹಳ ಬೇಸರದಿಂದ ನಾವು ಯಾವಾಗಲೂ ಕುತ್ಕೊಂಡಾಗ ಬಹಳ ಬೇಸರದಿಂದ ಈ ವಿಚಾರವನ್ನು ಹೇಳ್ತಾ ಇರ್ತೇವೆ. ಯಾಕಂದ್ರೆ ಕಾರ್ಕಳದ ರಸ್ತೆ ನೀವು ನೋಡಿ, ಇವತ್ತು ಕಾರ್ಕಳ ನಮ್ಮ ಬಗ್ಲೆಗುಡ್ಡೆಯಿಂದ ಒಂದು ಸಲ ನೀವು ಕೋರ್ಟಿಗಾಗಿ ಬೋರೇಂದ್ರ ಕಾಲೇಜ್ ತನಕ ಹೋಗಿ, ನೀವು ಯಾವಾಗ ನಲ್ಲೆಕೆರೆ ನೀವು ಸಹ ಶಾಲೆ ಹೋಗೋದ್ರಿಂದ ಏನ್ ನೋಡ್ತಿದ್ದೀರಾ, ಇವತ್ತಿಗೂ ಅದೇ ಒಂದು ಮಟ್ಟದಲ್ಲಿ, ಅದೇ ಕಳಪೆ ಮಟ್ಟದಲ್ಲಿ ಇವತ್ತಿದೆ. ವೆಂಕಟರಮಣ ದೇವಸ್ಥಾನದ ದೇವರು ಹೋಗುವಂತ ಪವಿತ್ರವಾದ ಒಂದು ರಥ ಬೀದಿ, ಅಲ್ಲಿ ಕಳಪೆ ಒಳಚರಂಡಿ ಕೆಲಸದಿಂದ ಇವತ್ತೆಲ್ಲ ಮಾಲಿನ್ಯಗಳು ಮೇಲೆ ಬಂದು ಅಲ್ಲಿ ಒಂದು ಶೀತುವನ್ನು ವ್ಯಾಪಾರ. ಈಗ ಮೊನ್ನೆ ನೀವು ನೋಡಿದ್ರಿ, ವೆಂಕಟರಮಣ ದೇವಸ್ಥಾನದ ಮೊನ್ನೆ ದೀಪೋತ್ಸವ ಇತ್ತು, ವನಭೋಜನ ಇತ್ತು. ಸುಮಾರು 15,000-20 ಸಾವಿರ ಜನ ಆ ಭುವನೇಂದ್ರ ಕಾಲೇಜಿನ ವನಭೋಜನ ಹತ್ರ ಬರ್ತಾರೆ. ಅವ್ರು ಹೋಗುವಾಗ ಆ ರಸ್ತೆ ಅವಸ್ಥೆ ರಾತ್ರಿ ರಿಪೇರಿ ಮಾಡುವಂತ ಪರಿಸ್ಥಿತಿ. ಹಾಗಾದ್ರೆ ಸುನೀಲ್ ಕುಮಾರ್ ಅಧಿಕಾರದಲ್ಲಿ ಇರುವಾಗ, ಬಿಜೆಪಿ ಸರ್ಕಾರದಲ್ಲಿ ಇರುವಾಗ ಮಾಡಿದ ಕೆಲಸಕ್ಕೆ 1 ವರ್ಷ ಗ್ಯಾರಂಟಿಯಾ? ನಾನು ಕೇಳ್ಬೇಕು, ನೀವು ಅವರ ಕೆಲಸ 1 ವರ್ಷ ಗ್ಯಾರಂಟಿಯಾ? ಈಗ ಹೋದ ನಂತರ ಈಗ ನಮ್ಮ ಸರ್ಕಾರ ಬಂದು ಬರೀ 2 ವರ್ಷ ಚಿಲ್ಲರೆ ಆಗಿದ್ದು. ಆ ನಂತರ ಎಲ್ಲೆಲ್ಲಿ ಏನೇನು ಕೆಲಸ ಮಾಡ್ಬೇಕು ಮಾಡ್ತಿದ್ದಾರೆ. ಆ ನಂತರ ನಿಮ್ಮ ಏನಿದೆ, ನಮ್ಮ ಒಂದು ಅಮೃತ ಯೋಜನೆ ಮತ್ತು 65 ಕೋಟಿ ರೂಪಾಯಿದು ಏನು ಕಾರ್ಕಳದಲ್ಲಿ ಮಾತ್ರ ಅಮೃತ ಯೋಜನೆ ಬಂದದ್ದು, ಇಡೀ ರಾಜ್ಯದಲ್ಲಿ ಎಲ್ಲಿ ಸಹ ಗಲಾಟೆ ಇಲ್ಲ.
ಇಲ್ಲಿ ಯಾಕೆ? ಹಾಗಾದ್ರೆ ಅವರು ಅದರ ಅಷ್ಟು ಭ್ರಷ್ಟಾಚಾರ ಮಾಡಿದ್ದಾರೆ. ಇವರು ಮಾತಾಡೋ ಯಾವುದು ನೈತಿಕತೆ ಇಲ್ಲ. ಅದಕ್ಕೋಸ್ಕರ ನಿಮ್ಮ LIC ಆ ರೋಡ್ ಇರ್ಬೋದು, ಅಥವಾ ನಮ್ಮ ಅನಂತ ಶಾಲೆಯಿಂದ ನಮ್ಮ ಪೆರ್ವಾಜಿ ರಾಘವೇಂದ್ರ ಮಠದ ರಸ್ತೆ ಇರ್ಬೋದು, ಮನುಷ್ಯ ಆದ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ, ಮನುಷ್ಯ ಆದ ತಿರ್ಗ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗಾದ್ರೆ ಕೇವಲ ತಾನು ಬೊಬ್ಬೆ ಹಾಕಿದ್ರೆ, ಜನರನ್ನು ಬ್ಲಫ್ ಮಾಡಿದ್ರೆ, ಇಲೆಕ್ಷನ್ ಟೈಮಲ್ಲಿ ಕಾರ್ಕಳ ಉತ್ಸವ, ಪರಶುರಾಮ ಥೀಮ್ ಪಾರ್ಕ್ ಅಂತ ಕೋಟಿಗಟ್ಟಲೆ ಸರ್ಕಾರ ದುಡ್ಡನ್ನು ಒಂದು ವ್ಯಯ ಮಾಡಿದ್ರೆ ನಾನು ಏನ್ ಬೇಕಾದ್ರೂ ಮಾಡಿದ್ರು ನಡೀತದೆ, ಕಾರ್ಕಳ ಜನ ಓಟ್ ಹಾಕ್ತಾರೆ, ನಮ್ಮ ಮೂರ್ಖರಿದ್ದಾರೆ ಅಂತ ಅವರ ತಲೆಯಲ್ಲಿ ಇದೆ. ಅದಕ್ಕೋಸ್ಕರ ನಾನು ಹೇಳುದು ಇಷ್ಟೇ, ಶಾಸಕರೇ, ನೀವು ಇಂತಹ ಒಂದು ಕೆಟ್ಟ ಕೆಲಸವನ್ನು ಬಿಟ್ಟು ಕಾರ್ಕಳ ಏನೊಂದು ಸುಂದರ ಕಾರ್ಕಳ ಅಂತ ಕಾಣಬೇಕಂತ ಎಲ್ಲ ಸಮಸ್ತ ಜನ ಕನಸು ಕಾಣ್ತಾ ಇದ್ದಾರೋ ಅದು ನನಸಾಗುವ ಕೆಲಸವನ್ನು ಮಾಡುವ. ಯಾಕಂದ್ರೆ ಇವತ್ತು ನಮ್ಮ ನಿಟ್ಟೆಯಲ್ಲಿ ಜವಳಿ ಪಾರ್ಕ್ ಅಂತ ಗುದ್ದಲಿ ಪೂಜೆ ಮಾಡಿದ್ರು, ಯಾವುದೇ ಅನುದಾನ ಇಲ್ಲ. ಅದೇ ಶಿವಪುರದಲ್ಲಿ 100 ಎಕರೆ ಜಾಗ ತಗೊಂಡ್ರು, ಬಡವರ ಜಾಗವನ್ನು ಕೇವಲ ಸಣ್ಣ ದುಡ್ಡಿ ತಗೊಂಡ್ರು, ಅವರ ಸಂಬಂಧಿಗೆ ರಿಜಿಸ್ಟ್ರೇಷನ್ ಮಾಡಿದ್ರು, ಅಲ್ಲಿಂದ ಕೋಟಿಗಟ್ಟಲೆಗೆ KDBಗೆ ಅದನ್ನು ಹಸ್ತಾಂತರಿಸಿದ್ರು. ಇವತ್ತಿಗೆ ಯಾವ ಯೋಜನೆ ಬರಲಿಲ್ಲ, ಯಾವ ಇಂಡಸ್ಟ್ರಿ ಬರಲಿಲ್ಲ. ಕಾರ್ಕಳ ಜವಳಿ ಪಾರ್ಕ್ ಇರ್ಬೋದು, ಅಲ್ಲಿ ನಂತರ ಹಲಸಿನ ಒಂದು ಫ್ಯಾಕ್ಟರಿ ಮಾಡಿದ್ದಾರೆ. ಇವಾಗ ಅಧ್ಯಕ್ಷರು ಇದ್ದಾರೆ, ನಮ್ಮ ಈಗಿನ ಅಧ್ಯಕ್ಷರು ಕೋಟಿಗಟ್ಟಲೆ ಅಂದ್ರೆ ಸಬ್ಸಿಡಿ ತಗೊಂಡ್ರು. ಎಲ್ಲಿ 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 ಹಲಸಿನ ಹಣ್ಣು ಉಂಟು, ಎಲ್ಲಿ ಎಕ್ಸ್ಪೋರ್ಟ್ ಆಗ್ತದೆ ದೇವರಿಗೆ ಒಬ್ರಿಗೆ ಗೊತ್ತು. ಇದಲ್ಲದೆ ಯಾವುದಾದ್ರೂ ಕಾರ್ಕಳದಲ್ಲಿ ಒಂದು 500 ಜನಕ್ಕೆ 1000 ಜನಕ್ಕೆ ಕೆಲಸ ಕೊಡುವ ಕೆಲಸವನ್ನು ಸುನೀಲ್ ಕುಮಾರ್ 20 ವರ್ಷದ ಮಾಡಿದ್ದಾರೆ ಅಂತ ಹೇಳಿದ್ರೆ ನಾವು ರಾಜ್ಯಕ್ಕೆ ಸನ್ಯಾಸವನ್ನು ತಗೊಳ್ತೇವೆ. ಎಲ್ಲ ಕಡೆ ಭ್ರಷ್ಟಾಚಾರ, ಜಾತಿಯ ಮಧ್ಯೆ ಹಿಡಿಸಿ ಹಾಕುದು, ಮನುಷ್ಯರ ಮಧ್ಯೆ ದ್ವೇಷ ಹಚ್ಚಿಸುವುದು, ಯಾರು ಒಳ್ಳೇದಿರಬಾರ್ದು, ಯಾರು ಒಟ್ಟಿಗೆ ಮನೆಯಲ್ಲಿ ಅಣ್ಣ ತಮ್ಮ ಒಟ್ಟಿಗೆ ಇರಬಾರ್ದು, ತಂದೆ ಮಕ್ಕಳು ಒಟ್ಟಿಗೆ ಇರಬಾರ್ದು. ಜಾತಿಯ ವಿಷಯವನ್ನು ಕಾರ್ಕಳಕ್ಕೆ ವಿಷ ಬೀಜ ಅಂತ ತಂದು ಹಾಕಿದವರೇ ಸುನೀಲ್ ಕುಮಾರ್ ಅಂತ ನಾನು ಎಲ್ಲಿ ಬೇಕಾದ್ರೆ ಹೇಳಿಕ್ಕೆ ಸಿದ್ಧರಿದ್ದೇನೆ. ಆ ಮೊದಲು ಗೋಪಾಲ್ ಭಂಡಾರಿ ಇರುವಾಗ, ವೀರಪ್ಪ ಮೊಯ್ಲಿ ಇರುವಾಗ ಇದರಲ್ಲಿ ಯಾವ ಸಂಸ್ಕೃತಿ ಇರುವ ಮೊಯ್ಲಿಯರು ತಂದ್ರು, CET ಅಂತ ಸಿಸ್ಟಮ್ ಅನ್ನು ತಂದ್ರು. ಈ ಜಗತ್ತಿನಲ್ಲಿ ಎಲ್ಲರೂ ಹಿಂದಿರುಗಿ ನೋಡುವಂತ ಕೆಲಸವನ್ನು ಮಾಡಿದ್ರು. ಇಡೀ ಜಗತ್ತೇ ಇವತ್ತು ಬಡವರ ಮಕ್ಕಳು ಯಾರಾದ್ರೂ ಇಂಜಿನಿಯರ್ ಆಗಿದ್ರೆ, ಡಾಕ್ಟರ್ ಆಗಿದ್ರೆ, ಇವತ್ತು ಎಲ್ಲರ ಮನೆಯಲ್ಲಿ ಒಂದು ಉತ್ತಮ ದೀಪ ಬೆಳಗಿದ್ರೆ ಇದಕ್ಕೆ ವೀರಪ್ಪ ಮೊಯ್ಲಿ ಅವರ ಕೆಲಸ ಒಂದು ಕಾರಣ ಅಂತ ನಾವು ಎಲ್ಲಿ ಬೇಕಾದ್ರೆ ಬಹಳ ಘಂಟಾಘೋಷವಾಗಿ ಹೇಳ್ತೇವೆ. ಇವರು ಮಾಡಿದ್ದೇನು? ಒಂದು ಮೆಡಿಕಲ್ ಕಾಲೇಜ್ ಇಲ್ಲ, ಒಂದು ನರ್ಸಿಂಗ್ ಕಾಲೇಜ್ ಇಲ್ಲ. ಇವತ್ತು ಒಂದು ನರ್ಸಿಂಗ್ ಕಾಲೇಜ್ ಅಂತ ಕಾರ್ಕಳದಲ್ಲಿ ತಂದ್ರು. ಇವತ್ತು ಸುಮಾರು 150 ಮಕ್ಕಳ ಜೀವನವನ್ನು ಒಂದು ಡೋಲಾಯಮಾನ ಮಾಡಿ ಹಾಕಿದ್ರು. ಅದೇ ಸರ್ಕಾರಿ ಕಾಲೇಜಿನ ಒಂದು ಸರ್ಕಾರಿ ಆಸ್ಪತ್ರೆಯ ಹೊಸ ಅಪ್ಗ್ರೇಡೇಷನ್ ಆದ ಆಸ್ಪತ್ರೆಯ ಒಂದು ಭಾಗದಲ್ಲಿ, ಹಳೆ ಭಾಗದಲ್ಲಿ ಆ ಮಕ್ಕಳೆಲ್ಲ ಎಲ್ಲೆಲ್ಲೇ ಮಕ್ಕಳು, ಯಾದಗಿರಿ, ಗುಲ್ಬರ್ಗ, ಹುಬ್ಳಿ, ಧಾರವಾಡದ ಮಕ್ಕಳು ಅಲ್ಲಿ ಹೋದಾಗ ಕಣ್ಣೀರಾಗ್ತಾರೆ, ಬಡವರ ಮಕ್ಕಳು. ಇವರು ಯಾರ್ದು ಬೇಡ, ಇವರು ಬೇರೆ ಬೇರೆ ಕಾಲೇಜಿನಲ್ಲೆಲ್ಲ ಪಾರ್ಟ್ನರ್ಶಿಪ್ ಸಿಕ್ಕಿದ್ರೆ ಸಾಕು, ಎಲ್ಲರಲ್ಲಿ ದುಡ್ಡು ಮಾಡಿ ಯಾವ ವ್ಯವಹಾರ ಮಾಡಿದವರು ಕಾರ್ಕಳದಲ್ಲಿ ಅವರಿಗೆ ಒಂದು ಶೇರ್ ತೆಗೆದಿತ್ತು ಮಾಡಬೇಕು. ಯಾರೇ ವ್ಯಾಪಾರ ಮಾಡಿದವರು ಇವ್ರಿಗೆ ಕಾರ್ಕಳದಲ್ಲಿ ಶೇರ್ ಬೇಕು. ಇಂಥ ಒಂದು ಕೆಟ್ಟ ಪ್ರವೃತ್ತಿಯಲ್ಲಿ ಎಲ್ಲ ಕೆಲಸ ಮಾಡ್ತಿದ್ದಾರೆ. ಇವರ ಹಿಂದಿನ ಪಟ್ಲಮನ್ನು ಬಿಟ್ಟು ನಮ್ಮ ಬಗ್ಗೆ ಮಾತಾಡಿಸ್ತಾರೆ. ಉದಯ್ ಶೆಟ್ಟಿಗೆ ಸುನೀಲ್ ಕುಮಾರ್ ಯಾವ ಸರ್ಟಿಫಿಕೇಟ್ ಅಥವಾ ಅವರ ಜೊತೆಯವರು ಯಾರ ಸರ್ಟಿಫಿಕೇಟ್ ಅವಶ್ಯಕತೆ ಇಲ್ಲ. ನನ್ನ ಸಹ ವೈಯಕ್ತಿಕ ಜೀವನವನ್ನು ಜನರು ಸುಮಾರು 35 ವರ್ಷದಿಂದ ಗಮನಿಸಿದ್ದಾರೆ. ನಾನು ಏನು ಮಾಡ್ತಾ ಇದ್ದೇನೆ ಅಂತ ಎಲ್ಲ ನೋಡಿದ್ದಾರೆ. ಇವರಾಗಿ ಲಂಚ ತಗೊಂಡು ಬದುಕುವಲ್ಲ, ಏನು ದುಡಿದು ತಿನ್ನುವ, ಅದೇ ಕಾಂಟ್ರಾಕ್ಟ್ ನನ್ನ ಫ್ಯಾಷನ್ ಹೌದು, ನನ್ನ ಉದ್ಯಮ ಹೌದು, ನನಗೆ ಅದರಲ್ಲಿ ಅಭಿರುಚಿ ಇದೆ, ಆಸಕ್ತಿ ಇದೆ. ನಾನು ಕೆಲಸ ಮಾಡಿ ದುಡಿದು ತಿನ್ನುವವರು. ನಾನು ಸಹ 100 ರೋಡ್ ಮಾಡಿದ್ದೇನೆ, ಬೇರೆ ಬೇರೆ ಲೇಔಟ್ಸ್ ಮಾಡಿದ್ದೇನೆ, ಬೇರೆ ಬೇರೆ ಸರ್ಕಾರ ಸ್ವಾಮ್ಯದ ಬೇರೆ ಬೇರೆ ವಿಭಾಗದಲ್ಲಿ ಸುಮಾರು 25-30 ವರ್ಷದಿಂದ ಕೆಲಸ ಮಾಡ್ಕೊಂಡು ಬಂದಿದ್ದೇನೆ. ರಾಜಕೀಯಕ್ಕೆ ಬಂದಿರ್ಬೋದು, ಆದ್ರೂ ನನ್ನ ಜೀವನದ ಕೊನೆಯ ಆಸೆ ಕೇವಲ MLA ಆಗ್ಬೇಕನ್ನೋದಲ್ಲ. ದಯವಿಟ್ಟು ಅರ್ಥ ಮಾಡ್ಕೊಳ್ಬೇಕು. MLA ಆಗ್ಲಿಕ್ಕೋಸ್ಕರ ಕಾರ್ಕಳಕ್ಕೆ ಬಂದಿಲ್ಲ. ಈ ಸಮಾಜದ ಕಟ್ಟ ಕಡೆ ವ್ಯಕ್ತಿಯನ್ನು ಮುಟ್ಟಿ ಅಥವಾ ಅವನ ಬಳಿಗೆ ಹೋಗಿ ಅವನ ಕಷ್ಟಕ್ಕೆ ಕಿವಿ ಆಗ್ಬೇಕು, ಅಥವಾ ಅವನ ಕೆಲಸಕ್ಕೆ ನಾನು ಬರಬೇಕೆನ್ನೋ ಉದ್ದೇಶ ಇಟ್ಕೊಂಡು ಕೇವಲ ತಿರುಗ್ತಾ ಇದ್ದೇನೆ ವಿನಃ ಇವರಾಗಿ ರಾಜಕೀಯದ ಒಂದು ಏನಾಯ್ತು ಚಪಲಕ್ಕಾಗಿ ಅಥವಾ ಆಸೆಗಾಗಿ ನಾನು ಯಾವ ಕೆಲಸವನ್ನು ಮಾಡ್ತಾ ಇಲ್ಲ. ಇವರು ಮಾಡಿದ ಕರ್ಮಕಾಂಡ ಒಂದಲ್ಲ ಎರಡಲ್ಲ, ಹೇಳಲಿಕ್ಕೆ ನಾಚಿಕೆ ಆಗ್ತದೆ. ಪುನಃ ಏನ್ ಹೇಳ್ಬೇಕು? ನಿಮ್ಗೆಲ್ಲ ಗೊತ್ತಿದೆ ಪರಶುರಾಮ ಥೀಮ್ ಪಾರ್ಕಿನ ಅವಸ್ಥೆ ಇವತ್ತು ಯಾವ ರೀತಿಯಲ್ಲ. ಇವತ್ತು ನಿನ್ನೆ ನಮ್ಮ ಉಡುಪಿಗೆ ಪ್ರಧಾನಮಂತ್ರಿಯವರು ಬಂದಿದ್ರು. ಆಗ ಸಹ ಯಾರ ಪ್ರಭಾವಿ ನಾಯಕರು ಇಲ್ಲಿಯ ಬಗ್ಗೆ ಹೇಳಿದ್ರು ಅಂತ ಕೇಳಿ ನಂಗೆ ಬಹಳ ದಿಗ್ಭ್ರಮೆ ಆಯಿತು. ಕಾರ್ಕಳದಲ್ಲಿ ನೋಡ್ಬೇಕು ಸರ್, ನೀವೀಗ ಹೇಗೂ ಪಾರ್ಥಗಾಳಿ ಇಲ್ಲಿ ಮಠಕ್ಕೆ ಹೋಗ್ತಿದ್ದೀರಾ, ಇಲ್ಲಿ ಗೋವಾಕ್ಕೆ, ಅಲ್ಲಿ ಬಹಳ ದೊಡ್ಡ ರಾಮನ ಮಂದಿರ, ನಮ್ಮಲ್ಲಿ ಒಂದು ಪರಶುರಾಮನ ಮೂರ್ತಿ ಒಬ್ರು ಮಾಡಿದ್ದಾರೆ. ನೀವು ನೋಡ್ಬೇಕು, ಇಷ್ಟೊಂದು ಧಾರ್ಮಿಕ ಭ್ರಷ್ಟಾಚಾರ ಜಗತ್ತಿನಲ್ಲಿ ಸುನೀಲ್ ಕುಮಾರ್ ಅಷ್ಟು ಧಾರ್ಮಿಕ ಭ್ರಷ್ಟಾಚಾರ ಮಾಡಿದವರು ಯಾರು ಇಲ್ಲ. ಮಾತನ್ನು ಅವರ ಕಿವಿಗೆ ಹಾಕಿದಾರ ಅಂತ ಕೇಳಿ ನಂಗೆ ಬಹಳ ಆಶ್ಚರ್ಯ ಆಯ್ತು. ಅಂದ್ರೆ ಇದು ಅಲ್ಲಿ ತನಕ ಹೋಯ್ತಲ್ಲ, ಇದೇ ಸಂತೋಷ. ಯಾಕಂದ್ರೆ ಇವರು ಎಲ್ಲರ ಜನರನ್ನು ಮಂಗ ಮಾಡಿ ಕೇವಲ ಚುನಾವಣೆ ಗೆಲ್ಲುವ ಒಂದು ಉದ್ದೇಶ ಬಿಟ್ರೆ ಯಾವ ಜನರದ್ದು ಕಣ್ಣೀರು ಒರೆಸುವ ಅಥವಾ ಯಾವ ಜನರಿಗೂ ಕೂಗಿಗೆ ನಾನೊಂದು ಕಿವಿ ಆಗಬೇಕೆನ್ನುವ ಯಾವ ಆಸೆಯೂ ಈ ಮನುಷ್ಯನಿಗಿಲ್ಲ. ಅದರಿಂದ ಇವರು ಮಾಡಿದ ಆ ಪರಶುರಾಮನ ಭ್ರಷ್ಟಾಚಾರಕ್ಕೆ ಈಗ ಸಹ ನಿಮ್ಗೆ ಗೊತ್ತಿರ್ಬೋದು, ನಾನು ಸಹ 1-1.5 ವರ್ಷ ಕಾದೆ ಇದಕ್ಕೆ PL ಹಾಕುದು ಬೇಡ, ಇವ್ರೇನಾದ್ರೂ ಒಂದು ಸ್ಟೆಪ್ ತಗೊಂಡು ಇವರ ದುಡ್ಡಿದೆ ಇವರೇ ಮಾಡ್ತಾರ ಅಥವಾ ಯಾರ ಹೇಳಿ ಮಾಡಿಸ್ತಾರ ಅಂತ ಕಾದೆ.
ಆದ್ರೆ ಯಾವುದೇ ಪ್ರಯೋಜನ ಆಗ್ಲಿಲ್ಲ. ಇವರು ಕೇವಲ ನಾವು ಅದಕ್ಕೆ PL ಹಾಕಿದಾಗ ಸರ್ಕಾರ ನಮ್ಮ ಹತ್ರ ಕೇಳಿತು ನಿಮ್ಮ ಬದ್ಧತೆ ಏನಂತ. ಅದಕ್ಕೆ ಏನು ಕೇಳ್ತೀರಿ ಸರ್ ಜಡ್ಜ್ ಹೇಳಿದ್ರು, ನೀವು ರೆಡಿ ಟು ಪುಟ್ ದ ದುಡ್ಡು ಅಂತ. ಅದಕ್ಕೆ 5,55,500 ರೂಪಾಯಿ DD ಅನ್ನು ಕಟ್ಟಿ PL ಹಾಕಿ ಮುಂದಿನ ದಿನದಲ್ಲಿ ಆ ಒಂದು ಬೈಲೂರಿನ ಪರಶುರಾಮ ಥೀಮ್ ಪಾರ್ಕ್ ಆಗಬೇಕು, ಅದು ಪ್ರವಾಸೋದ್ಯಮ ತಾಣ ಆಗಬೇಕು, ಅದು ಜನರ ಕನಸು ಸಾಕಾರಗೊಳ್ಳಬೇಕು. ಯಾಕಂದ್ರೆ ಇವರಿಗೆ ಒಂದು 14 ಕೋಟಿ ಅನುದಾನ ತಂದು ಕೆಲಸ ಮಾಡ್ಲಿಕ್ಕೆ ಆಗದೆ ಇವತ್ತು ಕೊಳಿತಾ ಇದೆ ಅಲ್ಲಿ ರೋಡು. ಅವರದು ಮಾಡಿದ ಎಲ್ಲ ಪಾಪವನ್ನು ದೂರ ಮಾಡ್ಲಿಕ್ಕೆ ಇವತ್ತು ನಮ್ಮ ಮೇಲೆ ಗೂಬೆ ಗುರಿಸುವ ಕೆಲಸವನ್ನು ಮಾಡ್ತಿದ್ದಾರೆ. ಪಡುಕುಡೂರು ರಸ್ತೆಯ ಕಾಮಗಾರಿಯ ಬಗ್ಗೆ ನಾನು ಇವತ್ತಿನ ವಾಟ್ಸಪ್ ನಲ್ಲಿ ಮೊನ್ನೆಯಿಂದ ಎಲ್ಲ ಬರ್ತಾ ಇತ್ತು. ಅವರ ಹತ್ರ ದುಡ್ಡು ತಗೊಂಡು ಕೆಲಸ ಮಾಡ್ತಾರೋ ಅಲ್ಲ ಅವರ ಪರವಾಗಿ ಸುಮ್ಮನೆ ನಾಟಕಕ್ಕೆ ಮಾಡ್ತಾರ ಅಲ್ಲ ಹೆದರಿ ಮಾಡ್ತಾರ ಗೊತ್ತಿಲ್ಲ. ಅದು ಬಹಳ ಬೇಸರ ಆಯ್ತು. ಯಾಕಂದ್ರೆ ನಿಮ್ಗೆ ಈಗಾಗಲೇ ನಾನೆಲ್ಲ ಕೊಟ್ಟಿದ್ದೇನೆ. ಪಡುಕುಡೂರು ರಸ್ತೆ ಇದರ ಮೊದಲು ನಮ್ಮ ಮಿಯಾರು ಮಾಲಿಂಗೇಶ್ವರ ದೇವರಿರುವ ಜಾಗದಲ್ಲಿ ಸುಮಾರು 4 ಕೆಲಸವನ್ನು ಇಲ್ಲಿ ನಾನು ಮಂಜೂರಾತಿ ಮಾಡಿ ನಮ್ಮ ಸಮಾಜ ಕಲ್ಯಾಣ ಇಲಾಖೆಯಿಂದ ತಂದಿದ್ದೆ. ನಿಮ್ಗೆ ಗೊತ್ತಿರ್ಬೋದು. ಮಿಯಾರು ವ್ಯಾಪ್ತಿಯ ನೆಲ್ಲಿಗುಡ್ಡೆ ಸಂತೋಷ ನಗರ ಪರಿಶಿಷ್ಟ ಜಾತಿ ರಸ್ತೆ, ಮಿಯಾರು ನೆಲ್ಲಿಗುಡ್ಡೆ, ಇನ್ನೊಂದು ಶೇಖರ್ ಅವರ ಮನೆ ಹತ್ರ ಹೋಗುವ ಪರಿಶಿಷ್ಟ ಕಲ್ಯಾಣ ಜೊತೆ, ಇನ್ನೊಂದು ಮಿಯಾರು ಗ್ರಾಮದ ಐತಪ್ಪ ಅವರ ಮನೆಯಿಂದ ಹೊಸಗುಡ್ಡೆ ಪರಿಶಿಷ್ಟ ಜಾತಿ ರಸ್ತೆ, ಇನ್ನೊಂದು ನೆಲ್ಲಿಗುಡ್ಡೆಯ ಗೋಪಾಲ್ ನಲ್ಕಿಯವರ ಮನೆ. ಹೀಗೆ 50 ಲಕ್ಷದ 4 ವರ್ಕ್ ಸುಮಾರು 2 ಕೋಟಿಯ ಕೆಲಸವನ್ನು ನಾನು ಅಪ್ರೂವ್ ಮಾಡಿಸಿ ಸಮಾಜ ಕಲ್ಯಾಣ ತಂದಿದ್ದೆ. ತಂದ 2 ದಿನದಲ್ಲಿ ಈ ಶಾಸಕರು ಹೋಗಿ ಉದಯ್ ಶೆಟ್ಟಿ ಶಿಫಾರಸ್ಸಿಂದಾಗಿದೆ, ಇದನ್ನು ಕೂಡಲೇ ಕ್ಯಾನ್ಸಲ್ ಮಾಡಿಸ್ಬೇಕಂತ ಹೇಳಿ ಮಾಡಿ ನಮ್ಮ ಊರಿಗೆ ಬಂದ ಅಭಿವೃದ್ಧಿ ಬಂದ ದುಡ್ಡಿಗೆ ಒಂದು ಅಡ್ಡಕಾಲ ಹಾಕಿ ಅಭಿವೃದ್ಧಿ ಆಗದಿದ್ದಾಗೆ ಮಾಡಿದ್ರು. ಇದಲ್ಲದೆ ನಾನು ಇನ್ನಷ್ಟು ನಮ್ಮ ಅಲ್ಪಸಂಖ್ಯಾತರ ವಿಭಾಗದಲ್ಲಿ ಬೇರೆ ಬೇರೆ ಕಾಮಗಾರಿ ತರುವ ಪ್ರಯತ್ನ ಮಾಡ್ತಿದ್ದೆ. ಬೇಕಾದ್ರೆ ಈ ಬಗ್ಗೆ ನಾನು ಮಹಾಲಿಂಗೇಶ್ವರ ದೇವಸ್ಥಾನಕ್ಕೆ ಶಾಸಕರು ಅಥವಾ ಯಾರೇ ಜನರು ಬರುವುದಾದ್ರೆ ನಾನು ಬರ್ಲಿಕ್ಕೆ ರೆಡಿ ಇದ್ದೇನೆ. ಈ ಗ್ರಾಂಟ್ ಬಂದದೌದು ಮಿಯಾರಿಗೆ, ಇದನ್ನು ಶಾಸಕರು ತಪ್ಪಿಸಿ ಈ ಗ್ರಾಂಟ್ ಅನ್ನು ಕ್ಯಾನ್ಸಲ್ ಮಾಡಿಸಿದೌದು. ಕೇವಲ ಕಾರಣ ಉದಯ್ ಶೆಟ್ಟಿ ಶಿಫಾರಸ್ ಮಾಡಿ ಬಂದಿದ್ದಾನೆ, ಉದ್ದೇಶ ಬಿಟ್ರೆ ಬೇರೆ ಯಾವ ಉದ್ದೇಶವಿಲ್ಲದೆ ಕ್ಯಾನ್ಸಲ್ ಮಾಡಿಸಿದ್ದಾರೆ ಅಂತ ಹೇಳಿಕ್ಕೆ ಸಹ ನಾನು ದೇವಸ್ಥಾನಕ್ಕೆ ಬರ್ಲಿಕ್ಕೆ ರೆಡಿ ಇದ್ದೇನೆ. ಅವರು ಬರುವುದಾದ್ರೆ ಬಹಳ ಸಂತೋಷ. ಅದರ ಜೊತೆಗೆ ಇತ್ತೀಚಿನ ಪಡುಗೂಡು ರಸ್ತೆಯ ಒಂದು ಅವಾಂತರ ಅಂತ ಹೇಳ್ಬೋದು. ಯಾಕಂದ್ರೆ ಇದು ಇಲ್ಲಿ ಹೆಚ್ಚಿನ ಜನ ಕಾಂಗ್ರೆಸ್ನ ಹೊರ ಇರುವ ಪಡುಗೂಡು ನಮ್ಮ ಊರು, ಅಲ್ಲಿಯ ಪಂಚಾಯತ್ ಮೆಂಬರ್ 2 ಕಾಂಗ್ರೆಸ್ನವರು ಇದ್ದಾರೆ. ಎಲ್ಲಿ ಕಾಂಗ್ರೆಸ್ನ ಜನರು ಇದ್ದಾರಾ ಅಲ್ಲಿ ರಸ್ತೆ ಆಗುದಿಲ್ಲ. ಅದೇ ಬಿಜೆಪಿ ಮೆಂಬರ್ 1 ಜನ ಇದ್ರು 5 ಕಿಲೋಮೀಟರ್ ರಸ್ತೆ ಆಗ್ತದೆ. 50 ಅಲ್ಲ 100 ಜನ ಮನೆ ಇದ್ರು ಆ ಭಾಗದಲ್ಲಿ ಕೆಲಸ ಆಗದೆ ಇವತ್ತು ನಮ್ಮ ಮಾಸ್ಟರ್ ಇದ್ದಾರೆ. ಯಾಕಂದ್ರೆ ಅವರ ನೆಕ್ಕರೆ ಭಾಗದಲ್ಲಿ ನಾವು ಸುಮಾರಷ್ಟು ಕಡೆಗೆ ಹೋಗಿದ್ದೆ, ಕಾಲೋನಿಗೆಲ್ಲ ಹೋಗಿದ್ದೆ. ಅಲ್ಲಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಒಂದಷ್ಟು ಮನೆಗಳಿವೆ. ಅಲ್ಲಿ ಒಂದು ರಸ್ತೆ ನೋಡಿದ್ರೆ ಸಾಕು, ಮನುಷ್ಯದ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ನಮ್ಮ ಕಣಂಜಾರು ಭಾಗದಲ್ಲಿ ಮೊನ್ನೆ ಹೋಗಿದ್ದನು. ಬಹಳ ದಿಗ್ಭ್ರಮೆ ಆಯ್ತು ನಂಗೆ ಕೇಳಿ, ಈ ಕಡೆ ಶಾಸಕರು ಬರ್ಲಿಲ್ವಾ ಅಂತ. ಇಲ್ಲ, ನಾವೆಲ್ಲ ಕಾಂಗ್ರೆಸ್ ಓಟಿಗರಂತ ಈ ಕಡೆ ಬರುವುದಿಲ್ಲ ಅವರಂತ ಮಾತನ್ನ ಬಹಳ ಬೇಸರ ಆಯ್ತು. ನಮ್ಗೆಲ್ಲ ರಾಜಕೀಯ ಇರೋದು ಕೇವಲ ಚುನಾವಣೆ ಸಂದರ್ಭದಲ್ಲಿ ಮಾತ್ರ. ಚುನಾವಣೆ ಮುಗಿದ ಮೇಲೆ ನಾವು ಅದನ್ನು ಬದಿಗಿಟ್ಟು ಡೆವಲಪ್ಮೆಂಟ್ ಅಲ್ಲ ಊರಿನ ಅಭಿವೃದ್ಧಿ ಬಗ್ಗೆ ಅದರ ಒಳ್ಳೆತನದ ಬಗ್ಗೆ ಯಾವ ಮನುಷ್ಯತ್ವದ ಬಗ್ಗೆ ಮಾತಾಡಿ ಜನರ ಹತ್ರ ಬೆರೆಯುವುದು ನಮ್ಮ ಕೆಲಸ ಅಂತ ನಮ್ಗೆ ಹಿರಿಯರು ತಿಳಿಸಿಕೊಟ್ಟಿದ್ದಾರೆ. ಆ ನಿಟ್ಟಿನಲ್ಲಿ ನಮ್ಮ ಪಕ್ಷ ಮತ್ತೆ ನಮ್ಮ ಹಿರಿಯರಿಗೆ ಗೌರವ ಕೊಟ್ಟು ನಮ್ಮ ಕೆಲಸವನ್ನು ಮಾಡ್ತಿದ್ದೇವೆ. ಇವತ್ತು ಪಡುಗೂಡು ರಸ್ತೆಯ ಶಿವಪುರ ನಮ್ಮ ರಸ್ತೆಗೆ ಸುಮಾರು 5 ಕೋಟಿ ರೂಪಾಯಿ ಅನುದಾನವನ್ನು ತರುವ ಬಗ್ಗೆ ಪ್ರಯತ್ನ ಮಾಡಿ. ಯಾಕಂದ್ರೆ ಅಲ್ಲಿ ಸುಮಾರು 21 ವರ್ಷದಿಂದ ಆ ರಸ್ತೆಗೆ ಅನುದಾನವೇ ಕೊಟ್ಟಿರಲಿಲ್ಲ. ಆದ್ರೆ ಆ ಕಡೆ ನಮ್ಮ ಕಾಪು ವಿಧಾನಸಭಾ ಕ್ಷೇತ್ರ ಬರ್ತದೆ. ಸುಮಾರು 3 ಕಿಲೋಮೀಟರ್ ರಸ್ತೆಯನ್ನು 5.5 ಮೀಟರ್ ಆಗಲಿಕ್ಕೆ ಕಾಂಕ್ರೀಟ್ ರಸ್ತೆಯನ್ನು ಮಾಡಿ ಸುಮಾರು 10-12 ವರ್ಷದ ಹಿಂದೆ ನಾವು ಮಾಡಿದ್ದೇವೆ. ಅದೇ ರೀತಿ ಇದು ಬಹಳ ಒಂದು ಮುಖ್ಯವಾದ ರಸ್ತೆಯಾಗಿತ್ತು. ಯಾವಾಗಲೂ ನಾವು ಅಲ್ಲಿ ಓಡಾಡ ಉಡುಪಿ ಹೋಗುವ ಒಂದು ಮುಂಜಾಲಿನಿಂದ ಉಡುಪಿ ಹೋಗುವ ಮುಖ್ಯ ರಸ್ತೆ ಇದಾಗಿರ್ತದೆ. ಇದಕ್ಕೆ ಅನುದಾನ ಬರಲಿದ್ದ ಊರಿನವರು ಹಲವಾರು ಬಾರಿ ಪಂಚಾಯತಿಗೆ ಮತ್ತೆ ಶಾಸಕರಿಗೆ ಯಾವುದೇ ಬೇಡಿಕೆ ಕೊಟ್ಟಾಗೂ ಈಡೇರದಿದ್ದಾಗ ನಾನು ಮಾನ್ಯ ಶಾಸಕ ಸತೀಶ್ ಜಾರಕಿಹೊಳಿ ಅವರ ಬಳಿಗೆ ಹೋಗಿ ಸುಮಾರು ಸಲ ಅಲೆದಾಡಿದ ನಂತರ 5 ಕೋಟಿ ರೂಪಾಯಿ ಅನುದಾನವನ್ನು ಕೊಟ್ಟರು ಇವರು. ಅದಕ್ಕೆ ನಾನು PW ಇಂಜಿನಿಯರ್ ಹತ್ರ ಹೇಳಿದೆ, ಇನ್ನು ನಮ್ಮ ಮೇಯರ್ನ ಆದಾಗೆ ಆಗುದು ಬೇಡ ಇವರೇ, ನೀವು MLA ಸಹ ಒಂದು ಶಿಫಾರಸ್ ಲೆಟರ್ ಅನ್ನು ತಗೊಳ್ಳಿ, ಅದನ್ನು ಮಾಡುವ ಅಂತ ಹೇಳಿ. ಅದೇ ರೀತಿ ಅವರು ತಗೊಂಡು ಮಾಡಿದ್ರು. ಇವರು 6 ತಿಂಗಳು ಅದಕ್ಕೆ ಗುದ್ದಲಿ ಪೂಜೆ ಮಾಡ್ಲಿಕ್ಕೆ ಬರಲಿಲ್ಲ. ಅದರೊಟ್ಟಿಗೆ ಸ್ಯಾಂಕ್ಷನ್ ಆದ ಬೇರೆ 25 ಕೋಟಿ ಕೆಲಸ ಆಗಿದೆ. ಇದಕ್ಕೆ ಶಂಕುಸ್ಥಾಪನೆ ಮಾಡ್ಲಿಕ್ಕೆ ಸಹ ಬರಲಿಲ್ಲ. ಯಾಕೆ? ಇದು ಇಲ್ಲಿ ಹೋಗುವ ರಸ್ತೆ, ಈ ರಸ್ತೆ ಆಗ್ಬಾರ್ದು, ಇಲ್ಲಿ ಕಾಂಗ್ರೆಸ್ನವರು ವೋಟರ್ಸ್ ಇದ್ದಾರೆ ಅನ್ನೋ ಉದ್ದೇಶಕ್ಕೋಸ್ಕರ ಬಂದಿರಲಿಲ್ಲ. ಬೇಕಾದ್ರೆ ಬರ್ಲಿ ಇವರು ಪಡುಕೋಡೂರು ನಮ್ಮ ಭದ್ರಕಾಳಿ ಅಮ್ಮನ ಸ್ಥಾನಕ್ಕೆ ಬರಲಿ, ಅಲ್ಲಿ ನಾನು ಬರ್ತೇನೆ. ಉದಯ್ ಶೆಟ್ಟಿ ಈ ಕೆಲಸ ಆಗ್ಬೇಕಂತ ಪ್ರಯತ್ನ ಮಾಡಿದನು, ಅಲ್ಲ ಈ ರಸ್ತೆಯನ್ನು ಅಗದಾಕಿ ಹಾಳು ಮಾಡ್ಬೇಕಂತ ಮಾಡಿದನು ಅಂತ ಅವರಲ್ಲಿ ದೇವಸ್ಥಾನ ಬಂದ್ರೆ ನಾನು ಇವ್ರ ಜೊತೆಗೆ ಮಾತಾಡ್ಲಿಕ್ಕೆ ಯಾವಾಗಲೂ ಸಿದ್ಧನಿದ್ದೇನೆ. ಅದರಿಂದ ಸುಮಾರು 5 ಕೋಟಿ ಅನುದಾನದಲ್ಲಿ ನಮ್ಮ ಮಿತ್ರರಾದ ಪ್ರಶಾಂತ ಮೊಳವಳ್ಳಿ ಅವರು ಈ ಒಟ್ಟು ವರ್ಕ್ ಅನ್ನು ಗುತ್ತಿಗೆದಾರ ತಗೊಂಡ್ರು. ಅಲ್ಲಿ ಸಹ ನೋಡಿ, ನಾನು ರಾಜಕೀಯ ಮಾಡದೆ ಅಲ್ಲೇ ಬಿಜೆಪಿಯ ನಾಯಕರ ಹತ್ರ ಹೇಳಿದೆ, ಅವರು ಬಿಜೆಪಿ ಅವರು ಪಾಕಿಸ್ತಾನದವರಲ್ಲ, ಅಫ್ಘಾನಿಸ್ತಾನದವರಲ್ಲ, ಕೇವಲ ರಾಜಕೀಯ ಒಂದು ವಿಷಯಕ್ಕೋಸ್ಕರ ಒಬ್ರು ಬಿಜೆಪಿ ಇರ್ತಾರೆ, ಒಬ್ರು ಕಾಂಗ್ರೆಸ್ ಇರ್ತಾರೆ. ಸರ್ವೇ ಸಾಮಾನ್ಯ. ನಾವು ಅವರನ್ನು ಪಾಕಿಸ್ತಾನ ನೋಡಿದಾಗೆ ಅಲ್ಲ ಅಫ್ಘಾನಿಸ್ತಾನ ನೋಡಿದಾಗೆ ನೋಡುದಿಲ್ಲ.
ಅವ್ರ ಹತ್ರ ಹೇಳಿದೆ, ನೋಡಿ ನಿಮ್ಮ ಶಾಸಕರು ಶಂಕುಸ್ಥಾಪನೆ ಮಾಡ್ಲಿಕ್ಕೆ ಬರ್ತಾ ಇಲ್ಲ ಅಂತೆ, ಆಗ್ತಾ ಇಲ್ಲ, ನಾನು ಡಿಪಾರ್ಟ್ಮೆಂಟ್ ಇಂದ ಕೇಳಿ ತಿಳ್ಕೊಂಡೆ, ಯಾಕಂದ್ರೆ 5 ಕೋಟಿ ಅನುದಾನ ಬಂದಿದೆ, ಯಾಕಪ್ಪ ಆಗ್ಲಿಲ್ಲ ಕೇಳಿದ ಕೂಡಲೇ ನೀವು ಅವರಿಗೆ ಸ್ವಲ್ಪ ಹೇಳಿ ಕೆಲಸ ಆಗುವಾಗ ಮಾಡಿ, ಇಲ್ಲ ಅದನ್ನು ನಮ್ಮ ಮೇಯರ್ನಾಗಿ ನೀರು ಕುಡಿದು ಹೋಗ್ತದೆ, ಮಣ್ಣು ತಿಂದು ಹೋಗ್ತದೆ, ಹಾಗೆ ಮಾಡ್ಲಿಕ್ಕೆ ಬಿಡಬೇಡಿ ಅಂತ ನಾನು ಅವ್ರದ್ದು ಹೇಳಿದಾಗ ಅವರೆಲ್ಲರೂ ಹೇಳಿ ಮಾತಾಡಿಸೋ ಗೊತ್ತಿಲ್ಲ ತಂದು ಶಂಕುಸ್ಥಾಪನೆ ಮಾಡಿದ್ರು. ಮಾಡಿದ ನಂತರ ನಾನು ಪ್ರೊಫೆಷನಲ್ ಗುತ್ತಿಗೆದಾರರಾಗಿ ನಮ್ಮ ಮೆಷಿನರಿ ರಾಜ್ಯದ ಯಾವ ಭಾಗದಲ್ಲಿ ಯಾರು ಬೇಕಾದ್ರೆ ತಗೊಳ್ತಾರೆ, ಯಾರು ಬೇಕಾದ್ರೆ ಮಾಡ್ತಾರೆ. ಈಗ ಪ್ರಶಾಂತ್ ಮಳ್ಳಳ್ಳಿ ಅದೇ ಅಲ್ಲಿ ಕುಂದಾಪುರದಲ್ಲಿ 2.5 ಕೋಟಿ ಕೆಲಸವನ್ನು ನಮ್ಮ ಕಂಪನಿ, ಅಂದ್ರೆ ನಾನಿಲ್ಲ ಈ ಕಂಪನಿಯಲ್ಲಿ, ನಾನೀಗ ಗುತ್ತಿಗೆದಾರನಲ್ಲ, ಆ ಕಂಪನಿಯ ನಾನು ಹಿಂದೆ ಇದ್ದ ನಮ್ಮ USK ಕನ್ಸಲ್ಟ್ಸ್ ಕಂಪನಿಯಲ್ಲಿ ಅವರು ಕೆಲಸವನ್ನು ಮಾಡಿದ್ರು. ಅದೇ ರೀತಿ ಇಲ್ಲಿ ಕೆಲಸ ಮಾಡುವ ಮೆಷಿನ್ ಕೇಳಿದ್ರೆ ಅವರು ಮೆಷಿನ್ ಕಳಿಸ್ತೇವೆ, ಇಲ್ಲಿ ಎಲ್ಲಿ ಬೇಕಾದ್ರೆ ಮಾಡಿ ಕಳಿಸ್ತೇವೆ. ನೀವೀಗ ಪರ್ಣಾಗಿರದಲ್ಲಿ ನಮ್ಮ ಪೇಜಾವರ ಶ್ರೀಗಳದ್ದು ಮಾಲಿಂಗೇಶ್ವರ ಮಾಗಡ ಬ್ರಹ್ಮ ಕಲಶ ಆಯಿತು. ಆಗ ಸುಮಾರು 3 ಕಿಲೋಮೀಟರ್ ರಸ್ತೆಯನ್ನು ನಾನೇ ಅಡ್ವಾನ್ಸ್ ಆಗಿ ಮಾಡಿಕೊಟ್ಟೆ, ಇವತ್ತಿಗೆ ನಂಗೆ ದುಡ್ಡು ಸಿಗ್ಲಿಲ್ಲ. ಅದೇ ರೀತಿ ಪೂಜ್ಯನೀಯ ವೀರೇಂದ್ರ ಹೆಗಡೆ ಅವರು ಮೊನ್ನೆ ನಮ್ಮ ಪರೀಕ ಸೌಖ್ಯವನದ ಹತ್ರ ಅಲ್ಲಿ ಈಶ್ವರ ದೇವಸ್ಥಾನದ ಮೊನ್ನೆ ಬ್ರಹ್ಮಕಲಶ ಆಯಿತು, ಆವಾಗ ಅಲ್ಲಿ ರಸ್ತೆ ಮಾಡಿ ಅಂತ ಕೇಳಿದ್ರು. ನಮ್ಮ ಸತೀಶ್ ಜಾರಕಿಹೊಳಿ ಅವರಿಗೆ ಸ್ವಂತ ಫೋನ್ ಮಾಡಿ ಹೇಳಿದ್ದಾರೆ, ಅವರ ಜನಸಭೆಗೆ ಅವರಿಗೆ ಮೀಟ್ ಆಗಿದ್ದಾರೆ, ಒಂದು ಮಾಡಿಕೊಡ್ಬೇಕಂತ. ಆಗ ನಮ್ಮ ಲೋಕೋಪಯೋಗಿ ಸಚಿವರು ಹೇಳಿದ ಮೇಲೆ ಆ ಕೆಲಸವನ್ನು ಮಾಡಿಕೊಟ್ಟೆವು. ಅದು ಸಹ ಏನು ಅಡ್ವಾನ್ಸ್ ಕೆಲಸ, ನಾವು ಸುರಿಗೆ ಅಗ್ದು ಒಗ್ದು ಎಲ್ಲ ಕೆಲಸವನ್ನು ಮಾಡಿಕೊಟ್ಟು ಬಂದಿದ್ದೇವೆ. ಇದಕ್ಕೆ ನಾವು ದುಡಿದು ತಿನ್ನುವವರು ಇವರಾಗಿ ಲಂಚ ತಗೊಂಡು ಅಥವಾ ಜನರ ದರೋಡೆ ಮಾಡಿ ತಿನ್ಲಿಕ್ಕಲ್ಲ, ಅಥವಾ ಯಾರದನ್ನು ಪುಕ್ಕಡೆ ಪರ್ಸೆಂಟೇಜ್ ತಗೊಂಡು ವ್ಯಾಪಾರ ಮಾಡ್ಲಿಕ್ಕೆ ಬಂದಿಲ್ಲ, ನಾವು ದುಡಿದು ತಿನ್ಲಿಕ್ಕೆ ಅಂತ ಬಂದಿದ್ದೇವೆ. ಆ ಕೆಲಸವನ್ನು ಮಾಡ್ತಿದ್ದೇವೆ. ಅನವಶ್ಯಕ ಯಾರ ಮಕ್ಕಳನ್ನು ಹೇಳಿಕ್ತಿರೋದವರನ್ನು ಬಿಟ್ಟುಕೊಂಡು ಅಥವಾ ಅವರ ಹತ್ರ ಅನವಶ್ಯಕವಾಗಿ ಸಮಾಜದಲ್ಲಿ ಗೊಂದಲ ಹರಡುವಂತ ಕೆಲಸವನ್ನು ಮಾಡಿ ನೋಡಿ 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 ಉದಯ್ ಶೆಟ್ಟಿ ಅಗ್ದಾಕಿದ್ದಾನೆ 70 ಮೀಟರ್, ನೋಡಿ 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 ತವೊಬ್ಬ ಮಾಡುದು, ಯಾರೋ ಒಬ್ಬ ಇದ್ದಾನೆ ಹುಡುಗ, ಅವ್ರಿಗೆ ಅದೇ ಕೆಲಸ, ಎಲ್ಲ ಪೇಯ್ಡ್. ಏನ್ ಮಾಡ್ಬೇಕು? ಇವತ್ತು ನೋಡಿ ನಾನು ಬೆಳ್ತಂಗಡಿಯಲ್ಲಿ ರಸ್ತೆ ಮಾಡಿದ್ದೇನೆ, ಸುಮಾರು 10-15 ಕಿಲೋಮೀಟರ್ ರಸ್ತೆಯನ್ನು ಮಾಡ್ತಾ ಇದ್ದೇನೆ. ಅಲ್ಲಿ ಟೆಂಡರ್ ತಗೊಂಡು ಸರ್ಕಾರದ ಮೂಲಕ ಮಾಡ್ತಿದ್ದೇನೆ. ಅಲ್ಲಿ 10 ಕಿಲೋಮೀಟರ್ ಸುಮಾರು 10,000 ಮೀಟರ್ ರಸ್ತೆ ಮಾಡುವಾಗ ಒಂದು 100 ಮೀಟರ್ ರಸ್ತೆ ಹಾಳಾಗಿದೆ. ಅದನ್ನೇ ವಾಟ್ಸಪ್ ಅಲ್ಲಿ ಹಾಕುದು, ತಿರುಗಿಸಿ ಉದಯ್ ಶೆಟ್ಟಿ ನೋಡಿ ಕಳಪೆ ಅಂತ ಹಾಕುದು. ಎಂತ ನೀಚ ಜನರಿದ್ದಾರೆ, ಎಂತ ಕೆಟ್ಟ ಮನುಷ್ಯರಿದ್ದಾರೆ. ಅದಕ್ಕೆಲ್ಲ ಸರ್ಕಾರದ ನೀತಿ ಇದೆ, ನಿಯಮ ಇದೆ, ಡಿಪಾರ್ಟ್ಮೆಂಟ್ ಇದೆ. ನಮ್ಗೆ ಧರ್ಮ ದುಡ್ಡು ಕೊಡ್ತಾರ? ಇವ್ರದ್ದು ಕೊಳ್ಳೆ ಹೊಡೆದಿದೆ, ಎಷ್ಟು ಬೇಕಾರಿದೆ ಕಾರ್ಕಳದಲ್ಲಿ. ಅದೇ ಅಮೃತ ಯೋಜನೆ ಕೆಲಸ ಇದೆ. ಇವರ ಒಂದು ಶೋಕಿಗೆ ಖಾಲಿ ನಮ್ಮ ನಕರೆ ರಸ್ತೆ ಸಾಕು. ಈ ರಸ್ತೆ ನೋಡಿ ಎಷ್ಟು ವರ್ಷದಿದೆ, ಇದೇ 3 ಮೀಟರ್ ರಸ್ತೆ, ಓಲಿಂದ ಬ್ರಿಡ್ಜ್ ಇದೆ. ಅದ್ರಲ್ಲಿ ಮೊನ್ನೆ ಒಬ್ಬ ಪಾಪದ ಹುಡುಗ ನನ್ನ ಮಗುವಿನ ಬರ್ತಡೇ ತರ್ಲಿಕ್ಕೆ ಅಂಗಡಿ ಬಂದ, ವಾಪಸ್ ಹೋಗಿ ಆ ಹೊಳೆಗೆ ಬಿದ್ದು ತನ್ನ ಪ್ರಾಣವನ್ನೇ ಕಳ್ಕೊಂಡ. ಇವರ ಕಣ್ಣೆದುರಲ್ಲೇ ಕಾಣ್ತಾ ಉಂಟು. ನಕ್ಕರೆ 21 ವರ್ಷ ಬೇಕಾ ಈ ಸಣ್ಣ ಬ್ರಿಡ್ಜ್ ಅನ್ನು ಅಗಲ ಮಾಡ್ಲಿಕ್ಕೆ? ಆ ವ್ಯಾಘ್ರ ಚಾಮುಂಡಿ ದೇವಸ್ಥಾನ ಹತ್ರ ಖಾಲಿ ಬ್ರಿಡ್ಜ್ ಅನ್ನು ಅಗಲ ಮಾಡುದು. ಇವ್ರು ಹೇಳ್ತಾರಲ್ಲ ಕಾರ್ಕಳವನ್ನು ಸುವರ್ಣ ಮಾಡಿದ್ದೇವೆ. ಆಯ್ತು, ಇವರಿಗೆ ಒಂದೇ ಒಂದು ಮಕ್ಕಳಿಗೆ ಒಂದು ಕೆಲಸ ಕೊಟ್ಟಿದ್ರು ಹೇಳಿ, ಸೊ 500ರಿಂದ 1,000 ಜನರಿಗೆ ಅಥವಾ 2,000 ಜನರ ಬದುಕು ಕಟ್ಟುವ ಕೆಲಸವನ್ನು ಕಾರ್ಕಳದ ಮಾಡಿದೆ ಅಂತ ಹೇಳಿ. ಕೇವಲ ದ್ವೇಷ, ಕೇವಲ ಜಾತಿ ರಾಜಕಾರಣ, ಖಾಲಿ ಬಿಸ್ನೆಸ್ ಅಲ್ಲಿ ಒಬ್ರೊಬ್ರು ಇಡಿಸಿ ಹಾಕುದು. ಇದು ಬಿಟ್ಟರೆ ಏನಾದ್ರೂ ಒಂದು ಒಳ್ಳೆ ಕೆಲಸ ಸುನಿಲ್ ಕುಮಾರ್ ಮಾಡಿದಿದ್ರೆ ನಾನು ರಾಜಕೀಯ ಸನ್ಯಾಸ ಅನಿಸಿ ನಾನು ಹೇಳಿದೆಲ್ಲ, ನನ್ನ ಕೊನೆಯ ಆಸೆ MLA ಆಗುದಲ್ಲ. ಈ ಕಾರ್ಕಳದ ಇರ್ಬೋದು, ಎಲ್ಲಿ ಇರ್ಬೋದು, ಸಮಾಜದಲ್ಲಿ ಧ್ವನಿ ಇಲ್ಲದವನಿಗೆ ಧ್ವನಿ ಕೊಡುವ ಕೆಲಸ, ಕಟ್ಟಕಡೆಯ ಸಮಾಜ ವ್ಯಕ್ತಿಯನ್ನು ಮುಟ್ಟುವಂತ ಕೆಲಸ ಮಾಡ್ಬೇಕಂತ. ಪ್ರತಿಯೊಂದು ಹಂತದಲ್ಲಿ ರಾಜಕೀಯ ಅವ್ರದೇ ಒಂದು ಪಟ್ಲಾಮಿ ಇದೆ, ಒಂದು 10 ಜನರದ್ದು. ನಾನು ಅದನ್ನು ಮಾಡುವುದಿಲ್ಲ. ನಾನು ಏನು ಮಾತಾಡೋದು ನಾನೇ ಮಾತಾಡ್ತೇನೆ, ನಾನೇ ಎದುರಿಸಿ. ಅವ್ರಿಗೆ ತಾಕತ್ತಿದ್ರೆ ಅವ್ರು ಬರಲಿ, ಚರ್ಚೆ ಬರಲಿ, ಓಪನ್ ಚರ್ಚೆ ಬರಲಿ. ಕಾರ್ಕಳದಲ್ಲಿ ಇಂತ ಅಭಿವೃದ್ಧಿ ಮಾಡಿದೆ ಅಂತ ಹೇಳಿ. ಕಾಂಗ್ರೆಸ್ ಪಕ್ಷ ಕಾರ್ಕಳದಲ್ಲಿ ಏನು ಮಾಡಿದೆ ಅಂತ ನಾನು ಹೇಳಿ ತೋರಿಸ್ತೇನೆ. ಕಾಂಗ್ರೆಸ್ ಪಕ್ಷ ಜನರ ಬದುಕು ಕಟ್ಟುವ ಕೆಲಸವನ್ನು ಹೇಗೆ ಕಾರ್ಕಳದಲ್ಲಿ ಮಾಡಿದೆ ಅಂತ ನಾನು ತೋರಿಸ್ತೇನೆ. ಕೇವಲ ರಸ್ತೆ 3 ಇದ್ದದ್ದು 5.5 ಮಾಡಿದ್ರೆ, 5.5 7 ಮಾಡಿದ್ರೆ ಇದು ಅಭಿವೃದ್ಧಿ ಅಲ್ಲ. ಜನರ ಬದುಕು ಕಟ್ಟುವ ಕೆಲಸ ಮಾಡಬೇಕು. ಇವತ್ತು ಸರಿಸುಮಾರು ತಿಂಗಳಿಗೆ 20 ಕೋಟಿ ರೂಪಾಯಿ ದುಡ್ಡು ರಾಜ್ಯ ಸರ್ಕಾರ ಕೊಡ್ತಾ ಉಂಟು, ಪ್ರತಿಯೊಬ್ಬರ ಮನೆ ಬೆಳಗುವ ಕೆಲಸ ಮಾಡ್ತಾ ಉಂಟು. ಇವತ್ತು ಉಡುಪಿಯಲ್ಲಿ ಜನ ಕಾಂಗ್ರೆಸ್ ಓಟ್ ಹಾಕದಿರ್ಬೋದು, 5 ಕ್ಷೇತ್ರ ಸೋತಿರ್ಬೋದು ಇವತ್ತು. ಆದ್ರೆ ರಾಜ್ಯದಲ್ಲಿ ಸುರಿಗೆ ಗ್ಯಾರಂಟಿ ಯೋಜನೆ ತಗೊಂಡ 99% ಜಿಲ್ಲೆ ಉಡುಪಿ ಜಿಲ್ಲೆ ಅಂತ ಹೇಳ್ತೇವೆ. ಅಷ್ಟು ಮನಸ್ಸಿನಲ್ಲಿ ಬಿಟ್ಟು ಬಿಡ್ಲಿ. ಇವತ್ತು ಆ ಬಡವರಿಗೆ 2 ಕೊಡುದು 4,000 ಕೊಡುವ, ಅದಕ್ಕೆ ಬೇಕಾದ್ರೆ ಕಳ್ಳ 4 ಇದು ಮಾಡ್ತಾರೆ. ಯಾವುದು ನಿಮ್ಮ ರೇಷನ್ ಕಾರ್ಡ್ ಮಾಡ್ತಾರೆ, 2,000 8 ಜನರಿಗೆ ಸಿಗುವ 8,000 ಸಿಗುವಾಗಿ ನಾಚಿಕೆ ಆಗುದಿಲ್ಲ ಇವರಿಗೆ. ಇವರ ಜನರು ಇದ್ದಾರೆ, ಇವರ ಆಫೀಸಲ್ಲಿ ಕರೆದು ಮಾಡಿಸ್ತಾರೆ, ಇವರ ಕಿಶೆಯನ್ನು ಕೊಡುವುದಿಲ್ಲ. ಸರ್ಕಾರ ತಗೊಳ್ತಾರೆ, ಪುನಃ ಕಾಂಗ್ರೆಸ್ ಬೈತಾರೆ, ಸಿದ್ದರಾಮಯ್ಯ ಬೈತಾರೆ, DK ಶಿವಕುಮಾರ್ ಬೈತಾರೆ, ಎಲ್ಲ ಬೈತಾರೆ. ಪರಶುರಾಮ ಥೀಮ್ ಪಾರ್ಕ್ ಇದು ಗಲಾಟೆ ಆಗುವಾಗ ಅವ್ರದೇ ಕಾಲು ಇಟ್ಕೊಳ್ತಾರೆ, ನನ್ನ ಮರ್ಯಾದೆ ಉಳಿಸಿ ಅಂತೇಳಿ. ಯಾಕೆ ಬೇಕು? ಅಷ್ಟಿದ್ರೆ ಎದುರಿಸ್ಲಿ ಇವರು. ಪರಶುರಾಮನ ಬೆಟ್ಟಕ್ಕೆ ಬರ್ಲಿ, ನಾನು ತಪ್ಪು ಮಾಡ್ಲಿಲ್ಲ ಅಂತ ಹೇಳಿ. ಅವರು ಯಾರ ಮೇಲೆ ಗೂಬೆ ಕೂರಿಸುದು? ಬಂದು ಹೇಳಿ, ನಾನು ಕಂಚಿನ ಪ್ರತಿಮೆಯನ್ನೇ ಮಾಡಿದ್ದು, ಉದಯ್ ಶೆಟ್ಟಿ ಮತ್ತೆ ಕಾಂಗ್ರೆಸ್ ಸುಳ್ಳು ಹೇಳ್ತಿರಂತೇಳಿ. ಎಷ್ಟು ತನಕ ನಾಚಿಗೆ ಅಂದ್ರೆ ನಮ್ಗೆ ಬಹಳ ಇದು ಹೇಳ್ಬೇಕಾ ಬೇಡ ಅಂತ ಗೊತ್ತಾಗುತ್ತಾ ಇಲ್ಲ. ನಂಗೆ ಹೇಳಿ ಹೇಳಿ ಸಾಕಾಯ್ತಿದ್ದು. ಒಂದಾಯ್ತಲ್ವ ಅಲ್ಲಿ. ಹೇಗೆ ಒಂದು ಪರಶುರಾಮನ ಅರ್ಧ ಕತ್ಕೊಂಡು ಹೋಗಿ ಆಯ್ತು ರಾತ್ರಿ. ಈಗ ದೇವ್ರು ಇದ್ದಾರಂತೆ ಸಾಕ್ಷಿ ಹೇಳೋದಕ್ಕೆ ಅಲ್ಲಿ ಅರ್ಧ ನಿಂತುಕೊಂಡಿರುವುದೇ ದೇವ್ರು ಇದ್ದಾರೆ ಸಾಕ್ಷಿ.
ಇಲ್ಲ ಅದು ನೋಡ್ಲಿಕ್ಕೆ ಸಿಗ್ತಿರ್ಲಿಲ್ಲ. ಅದನ್ನು ಪುನಃ ಸರಿ ಮಾಡ್ತೇನೆ ಅಂತ ಅದೇ ಕೃಷ್ಣ ನಾಯಕನ ಹತ್ರ ಅವರ ಗೋಡನಲ್ಲಿ ಮಾಡಿಸಿದ್ರು. ಪುನಃ ಕೋರ್ಟಲ್ಲಿ ಕೇಸ್ ಇರುವಾಗನೇ ಅದನ್ನು ಪೊಲೀಸ್ನವರು ಸೀಸ್ ಮಾಡಿ ತಗೊಬಂದ್ರು. ತಗೊಬಂದು ಇಲ್ಲಿ ಪರೀಕ್ಷೆ ಮಾಡುವಾಗ ಅದು ಅದ್ರಿಗಿಂತ ಕಳಪೆ ಮಟ್ಟದ್ದು. ಅದನ್ನು ಇಡ್ಲಿಕ್ಕೆ ಚಾನ್ಸೇ ಇಲ್ಲ ಇನ್ನು ಮುಂದೆ. ಅದು ಇಲ್ಲೇ ಉಂಟು, ಉದಯ್ ಶೆಟ್ಟಿ ಅಂಗಳದಲ್ಲಿ ಇಲ್ಲ, ಕೋರ್ಟ್ ಪೊಲೀಸ್ ಸ್ಟೇಷನ್. ಸುನಿಲ್ ಕುಮಾರ್ ಬೇಕಾದ್ರೆ ನಾಳೆ ಒಬ್ಬ ಯಾರನ್ನು ಅದನ್ನು ಚೆಕ್ ಮಾಡೋ ತಗೊಂಡು ಟೆಸ್ಟ್ ಮಾಡಲಿ. ಇಷ್ಟು ಭ್ರಷ್ಟಾಚಾರ ಮಾಡಿ ದೇವರ ಹೆಸರಲ್ಲಿ ಓಟು ತಗೊಂಡು ಜನರ ಭಾವನೆಯನ್ನು ಭಾವನೆಗೆ ಎಳ್ಳೀರು ಬಿಟ್ಟು ಇನ್ನು ಮುಖ ತೋರಿಸ್ತಾರಲ್ಲ ಜನರಿಗೆ. ಉದಯ್ ಶೆಟ್ಟಿ 70 ಮೀಟರ್ ರೋಡನ್ನು ಆಗದ, ನೋಡಿ 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 ಇವನ ಭ್ರಷ್ಟಾಚಾರ, ನೋಡಿ ನೋಡಿ ನೋಡಿ. ಎಂತ ಒಂದು ಕೆಟ್ಟ ಹೀನ ಮನಸ್ಥಿತಿಯಲ್ಲಿದ್ದಾರೆ ಇವರೆಲ್ಲ. 100 ಕಿಲೋಮೀಟರ್ ರೋಡ್ ಮಾಡಿದ್ದೇನೆ, ಮಾಡೋದನ್ನ ಜೀವನದಲ್ಲಿ ಅಂಡ ರಸ್ತೆ ಒಂದು ಹಾಳಾಗಿತ್ತು, ಅದನ್ನು 5 ವರ್ಷ ಇಟ್ಕೊಂಡು ಸುಕ್ಕಿದ್ರು. 5 ವರ್ಷ. ಯಾಕೆ ನಮ್ಮವರೇ, ನನ್ನ ಪ್ರತಿಮೆ, ನನ್ನ ತಂದೆ ಪ್ರತಿಮೆ ಮಾಡುದು, ಅದಕ್ಕೆ ಮಾಲೆ ಹಾಕುದು, ಅದಕ್ಕೆ ಫೋಟೋ ಹಾಕುದು, ಅದನ್ನು ವಾಟ್ಸಪ್ ಅಲ್ಲಿ ಹಾಕುದು ಮಾಡ್ಲಿ. ನಂಗೆ ಯಾರು ಎಷ್ಟು ನನಗೆ ನನ್ನನ್ನು ತೆಗಳ್ತಾರ ಅಷ್ಟೊಂದು ದಿನ ದೇವರು ನಂಗೆ ಅವಕಾಶ ಕೊಡ್ತಾನೆ ಎಣಿಸ್ಕೊಳ್ತೇನೆ. ಈ ಸಮಾಜದಲ್ಲಿ ನಮ್ಮನ್ನು ಯಾರು ಹೊಗಳ್ತಾರೆ ಅವರನ್ನು ಯಾವತ್ತೂ ನಂಬಾರ್ದು. ಯಾರು ಬೈತಾರೆ ಅವರ ಬಗ್ಗೆ ನಮ್ಗೆ ಬಹಳ ವಿಶ್ವಾಸ ಇದೆ. ಬೈಬೇಕು, ಬೈದ್ರೆ ನಾವು ಸರಿ ಆಗ್ತಿದ್ದೆ ಅಂತ ಲೆಕ್ಕ. ಆದ್ರೂ ರಾಜಕೀಯ ನಮ್ಮ ಕಾರ್ಕಳ ವೀರಪ್ಪ ಮೊಯ್ಲಿ ಅವರು, ಗೋಪಾಲ್ ಭಂಡಾರಿ ಅವರು, ನಮ್ಮ ಅನೇಕ ನಾಯಕರು, ಅವರು ಇವತ್ತು MLA ಆಗಿರ್ಬೋದು ಅಥವಾ ಮಂತ್ರಿ ಆಗಿರ್ಬೋದು. ಆದ್ರೂ ಸುಂದರ ಕಾರ್ಕಳ ಬಹಳ ಚಂದದ ನಮ್ಮ ಮಾಸ್ಟರ್ ಒಬ್ಬರು ಇದ್ದಾರೆ. ಇಂಥ ಸುಂದರ ಕಾರ್ಕಳವನ್ನು ಕನಸು ಕಟ್ಟ ಸುಮಾರು ಹಿರಿಯ ಶಕ್ತಿಗಳು ನಮ್ಮಲ್ಲಿವೆ. ಅವರೆಲ್ಲ ಇವತ್ತು ಎಂಥದ್ದು ಯಾವತ್ತೂ ಇಂಥ ಕೀಳು ಮಟ್ಟದ ರಾಜಕೀಯ ಮಾಡಲಿಲ್ಲ. ಸುನಿಲ್ ಕುಮಾರ್ ಬಂದ ಮೇಲೆ ಮಾತ್ರ ಇಂಥ ದ್ವೇಷದ ರಾಜಕಾರಣ ಆಗಿದ್ದು. ನಮ್ಮ ಪರಶುರಾಮ ಥೀಮ್ ಪಾರ್ಕಿನ ಬಗ್ಗೆ ನಾನು ಈಗಾಗಲೇ ಹೇಳಿದೆ, ಈಗಾಗಲೇ PL ಹಾಕಿದ್ದೇವೆ ನಾವು. ಡಿಸೆಂಬರ್ 8 ಕೋರ್ಟ್ ಇದೆ. ಪುನಃ ಕೋರ್ಟಲ್ಲಿ ಅದು ಆಗದಿದ್ದಾಗ ಅವರು ನೋಡ್ತಾ ಇದ್ದಾರೆ ವ್ಯವಸ್ಥೆ. ಯಾಕಂದ್ರೆ PL ಹಾಕಿದ್ದು ಉದಯ್ ಶೆಟ್ಟಿ, ಇನ್ನು ಮೂರ್ತಿ ಆದ ಅದು ಕಂಪ್ಲೀಟ್ ಆದ್ರೆ ಅದರ ಶ್ರೇಯ ಸಿಗೋದು ಕಾಂಗ್ರೆಸ್ ಪಕ್ಷಕ್ಕೆ, ನಾವು ಮಾಡಿದ್ದೇವೆ ಅಂತ. ಅದನ್ನು ಆಗಬಾರ್ದಂತ ಅವರದ್ದು ಭಯಂಕರ ಕೋರ್ಟಲ್ಲಿ ಹೋರಾಟ ನಡೀತಾ ಉಂಟು. ಅದಕ್ಕೋಸ್ಕರ ಲಕ್ಷಗಟ್ಟಲೆ ದುಡ್ಡು ಖರ್ಚು ಮಾಡ್ತಿದ್ದಾರೆ. ಆ ದುಡ್ಡನ್ನೇ ತಂದಿರೋ ಅರ್ಧ ಪರಶುರಾಮ ಥೀಮ್ ಮೂರ್ತಿ ಆಗ್ತಿತ್ತು ಕೋರ್ಟಲ್ಲಿ ಖರ್ಚು ಮಾಡೋ ದುಡ್ಡನ್ನು. ಸುಳ್ಳೆ ಇವರ ಮನೆ ದೇವರು. ಇವತ್ತು ನೋಡಿ, ಕೋಟಿ ಚೆನ್ನೈ ಥೀಮ್ ಪಾರ್ಕ್ಗೆ ಹೋಗಿ ನೀವು ಬರ್ಬೇಕು ನನ್ನ ಜೊತೆಗೆ, ನೀವೆಲ್ಲ ನೋಡ್ಬೇಕು ಸರ್, ನೀವು ಸಮಾಜದ ಕಣ್ಣು ತೋರಿಸ್ಬೇಕು. ಅಲ್ಲಿ ಬಂದು ನೋಡಿ ಎಷ್ಟು ಕಳಪೆ ಕಾಮಕ ಆ ನಿರ್ಮಿತಿ ಕೇಂದ್ರದಲ್ಲಿ ಸೇರ್ಕೊಂಡು ಎಷ್ಟು ದುಡ್ಡು ಹೊಡೆದಿದ್ದಾರೆ. ಇವತ್ತು ತಾಲೂಕಿನ ಕ್ರೀಡಾಂಗಣ ಆಗ್ತದೆ 5 ಕೋಟಿ ರೂಪಾಯಿ ಖೇಲೋ ಇಂಡಿಯಾದಲ್ಲಿ 3 ಕೋಟಿ ರೂಪಾಯಿ ಅನುದಾನ ದುಡ್ಡನ್ನು ತಗೊಂಡಿದ್ದಾರೆ ಇವರು. ಅಲ್ಲಿ ನೋಡಿದ್ರೆ 1.5 ಕೋಟಿ ರೂಪಾಯಿ ಕೆಲಸ ಆಗಿರ್ಲಿಕ್ಕಿಲ್ಲ. ಅತ್ಯಂತ ಕಳಪೆ ಕಾಮಗಾರಿ ಆಗಿದ್ರೆ ಅದು ಕಾರ್ಕಳದ ಕ್ರೀಡಾಂಗಣ ಅಂತ ಹೇಳ್ತೇನೆ. ಅದೇ ರೀತಿ ಈಗ ರಂಗಾಯಣದ್ದು ಹಾಲ್ ಆಗ್ತಾ ಉಂಟು, ಪಕ್ಕಸ್ ನೋಡಿದ್ರೆ 8-7 ಉಂಟು. ನೀವೊಂದು ನೋಡಿ, ಎನ್ನೊಳ್ಳೆ ಡ್ಯಾಮು ಇವ್ರಿಗೆ ಖಾಲಿ ರಸ್ತೆಯಲ್ಲಿ ಹೋಗೋ ನೋಡ್ಬೇಕಂತ ಅದನ್ನೇ 1 ಕಿಲೋಮೀಟರ್ ಕೆಳಗೆ ಮಾಡಿದ್ರೆ ಇವತ್ತು ಇಡೀ ಕಾರ್ಕಳಕ್ಕೆ ನಮ್ಮ ಜಲ್ ಜೀವನ್ ಮಿಷನ್ ಯಾವುದೋ ನೀರನ್ನು ಕಾಯುವ ಅವಶ್ಯಕತೆ ಇರಲಿಲ್ಲ. ಆ ನೀರನ್ನು ಕೊಡ್ಬೋದಿತ್ತು. ಇವರು ಬಂದಾಗ ನಿಟ್ಟೆಯಲ್ಲಿ ಮತ್ತೆ ಹೆಬ್ರಿಯಲ್ಲಿ ಒಂದು ಬಹು ಗ್ರಾಮ ಕುಡಿಯುವ ನೀರು ಯೋಜನೆ ಅಂತ ಮಾಡಿದ್ರು. ನಿಟ್ಟೆಯನ್ನು ಹಳ್ಳ ಹಿಡಿಸಿ ಬಿಟ್ರು. ಅಲ್ಲಿ ಡ್ಯಾಮ್ ಅಂತ ಜನರ ಜಾಗನ ಎಕ್ವೈರ್ ಮಾಡಿದ್ರು. ಅವ್ರಿಗೆ ಜಾಗವೂ ಇಲ್ಲ, ಈಗ ಇರ್ಲಿಕ್ಕಿಲ್ಲ. ಮೊನ್ನೆ ನಾನು ಹೋಗಿದ್ದೆ ಮದನಾಡು ಭಾಗಕ್ಕೆ, ಅಲ್ಲಿ ಬಂದು ಕಣ್ಣೀರು ಹಾಕ್ತಿದ್ದಾರೆ ಜನ ಎಲ್ಲ. ಅಣ್ಣ ನಮ್ಮ ಜಾಗ ಎಕ್ವೈರ್ ಮಾಡಿದ್ರು, ಅಲ್ಲಿ ಪಕ್ಕದಲ್ಲಿ ನಾವು ಗವರ್ಮೆಂಟ್ ಜಾಗದಲ್ಲಿ ಕುತ್ಕೊಂಡಿದ್ದೆವು, ನಮ್ಗದನ್ನು ಸರಿ ಮಾಡಿ ಕೊಡ್ತೇನೆ ಅಂತ ಹೇಳಿದ್ರು. ಈಗ ನಾವು ಕೇಳಿದ್ರೆ ಬರುವುದೇ ಇಲ್ಲ. ಚುನಾವಣೆ ಬಂದಾಗ ಬಂದು ನೀವು ನಾಟಕದೊಟ್ಟಿಗೆ ಸೇರ್ಕೊಂಡಿದ್ರೆ ಅದಕ್ಕೆ ಈಗ ಆಗಿದೆ ಅಂತ ಹೇಳಿದೆ ಅವರಿಗೆ. ನಾವು ಮೊನ್ನೆ ಹೋಗಿದ್ದೇವೆ ಮದನಾಡು ಭಾಗಿಗೆ. ಇಂಥ ಬಹಳ ಒಂದು ಕೀಳು ಮಟ್ಟದ ರಾಜಕೀಯವನ್ನು ಮಾಡ್ತಾ ಇದ್ದಾರೆ. ಅದಕ್ಕೆ ಖಂಡಿತ ಮುಂದೊಂದು ದಿನ ದೇವರವರಿಗೆ ನಾನು ಇಷ್ಟೇ ಹೇಳಿ ಯಾರನ್ನು ಹಾಳು ಮಾಡಿದ ಹೇಳುದಿಲ್ಲ, ಯಾವತ್ತು ನಮ್ಮ ಧರ್ಮ ತಾನು ಹೇಳಿಲ್ಲ. ದೇವರವರಿಗೆ ಇನ್ನಾದ್ರೂ ಒಳ್ಳೆ ಬುದ್ಧಿ ಕೊಟ್ಟು ರಾಜ್ಯ ಸರ್ಕಾರದಿಂದ ಅನುದಾನ ಹರಿದು ಬರ್ತಿದೆ. ಅದಕ್ಕೆ ಸಾಕ್ಷಿ ನಮ್ಮ ಕಾರ್ಕಳದ ಸುನಿಲ್ ಕುಮಾರ್ ಅವರು. ಯಾಕಂದ್ರೆ ಪ್ರತಿ ಶನಿವಾರ ಆಯ್ತಾರ ಅವರ ಕಾರಲ್ಲಿ ಹಾರೆ ಮತ್ತು ಪಿಕಾಶ್ ಇರ್ತದೆ, ಸೀದಾ ಶಂಕುಸ್ಥಾಪನೆ. ಮೊನ್ನೆ ನೋಡುವಾಗ ನಾನು ಅವರು ಮುಂಡೇರಲ್ಲಿದ್ದಾರೆ, ಮೊನ್ನೆ ನೋಡುವಾಗ ಈದುವಲ್ಲಿದ್ದಾರೆ, ಮೊನ್ನೆ ಸಲ ನೋಡುವ ಹೆಬ್ರಿಯಲ್ಲಿದ್ದಾರೆ, ಹೆಬ್ರಿಯ ತಾಲೂಕು ಆಫೀಸ್ ಹತ್ರ ಇದ್ದಾರೆ. ಅವ್ರದ್ದು ಫ್ರೆಂಡ್ಸ್ ಇದೆ ಶಂಕುಸ್ಥಾಪನೆ ಸುನಿಲ್ ಕುಮಾರ್ ಅಂತ. ನಾನು ಯಾರಂತ ಕೇಳಿದೆ, ಇಲ್ಲ ಅದು ಕಾರ್ಕಳ, ಅದು ನಮ್ಮ ಕರ್ನಾಟಕ ಸರ್ಕಾರದ ಹೇಳಿದೆ. ಮತ್ತೆ ಇವ್ರು ಏನ್ ಕೇಳಿದೆ, ಅಲ್ಲ ಅದು ಅವ್ರು ಬಾರದೆ ಮಾಡಬಾರ್ದು ಅಂತ. ನಂಗೆ ನಾಚಿಕೆ ಆಯ್ತು ಕೆಣಿಸಿ. ಅದಕ್ಕೆ ನಾನು ಹೇಳಿದ್ದೀನಿ, ಪಡುಗುಡಿಯಲ್ಲಿ ಬಂದು 5 ಕೋಟಿ ಸಹ ಹೋಗುದು ಬೇಡ ಮಾರ. ಒಂದು ಅಲ್ಲೇ BJP ನಾಯಕರಿಗೆ ನಾನು ಹೇಳಿದ್ದು, ಅವ್ರು ಯಾರು ನಮ್ಮ ವೈರಿಗಳಲ್ಲ, ಅವರು ವಿಚಾರಧಾರೆ ಮಾತ್ರ ಇರ್ಬೋದು. ಇವತ್ತು ಕಾರ್ಕಳದಲ್ಲಿ ಎಲ್ಲಿ ಮುಟ್ಟ ಅಂದ್ರೆ ಕಾಂಗ್ರೆಸ್ ಅದು BJP ಹೋದ್ರೆ ಅದು ಪಾಕಿಸ್ತಾನ ನೋಡಿದಾಗೆ, ಅಫ್ಘಾನಿಸ್ತಾನ ನೋಡಿಗೆ. ಇವರು ವ್ಯಾಪಾರ ಸಂಬಂಧ ಎಲ್ಲ ಒಟ್ಟಿಗೆ ಆಗ್ತದೆ, ನಾಟಕಕ್ಕೆ ಮಾತ್ರ ಇಲ್ಲ. ಎದುರುಗಡೆ ಜನರನ್ನು ಬ್ಲಫ್ ಮಾಡ್ಲಿಕ್ಕೋಸ್ಕರ. ಅದಕ್ಕೋಸ್ಕರ ಇವರು ಏನೊಂದು ಸುಳ್ಳಿನ ಪರಮಾವಧಿಯನ್ನು ಕೊನೆ ಮಾಡಿ ಇವರು ಪ್ರಭಾವಿ ಸಚಿವರಾಗಿದ್ದವರು. 20 ವರ್ಷ ದೇವರು ಇವರಿಗೆ ಅಧಿಕಾರ ಕೊಟ್ಟಿದ್ದಾರೆ. ಕಾರ್ಕಳದಲ್ಲಿ ಒಂದು 100 ಜನಕ್ಕೆ ಆಗುವಂತ ನಮ್ಮ ಇಲ್ಲಿ ಶಿವಪುರದಲ್ಲಿ 100 ಎಕರೆ ಜಾಗವನ್ನು ಎಕ್ವೈರ್ ಮಾಡ್ಕೊಂಡಿದ್ದಾರೆ.
ಬಡವರ ಹತ್ರ ಕಮ್ಮಿ ದುಡ್ಡು ಇಟ್ಟುಕೊಂಡು ಶ್ರೀಮಂತರು ಮಾರಿದ್ದಾರೆ. ಅದರ ದೊಡ್ಡ ಇಂಡಸ್ಟ್ರಿ ಬರುವ ಪ್ರಯತ್ನ ಮಾಡಲಿ. ಕೇಂದ್ರ ಸರ್ಕಾರದ ಬರ್ತದೆ. ಇವತ್ತು ಕುಮಾರಸ್ವಾಮಿ ಅವರೇ ಕೇಂದ್ರ ಸರ್ಕಾರದ ಕೈಗಾರಿಕಾ ಮಂತ್ರಿ ಆಗಿದ್ದಾರೆ. ಅವರ ಮೂಲಕ ತರಿಸಲಿ. ರಾಜ್ಯದಲ್ಲಿ ಇವರಿಗೆ ಹೋಗ್ಲಿಕ್ಕೆ ನಾಚಿಕೆ ಆಗುತ್ತಾರೆ. ಪರಶುರಾಮನದಲ್ಲಿ ಅವರಿಗೆ ಸೇಫ್ ಆಗ್ಲಿಕ್ಕೆ ಯಾರು ಬಳಿ ಬೇಕಾದ್ರೂ ಹೋಗ್ತಾರೆ. ಪರಶುರಾಮನ ತಪ್ಪಾಗಿದಲ್ಲ ಅದನ್ನ ಇವತ್ತು ಯಾರ ಆಗ ಕೇಳಿದ್ರಿ ಯಾರ ಅಲ್ಲ ಇದು ಕಾಂಗ್ರೆಸ್ ಮತ್ತೆ ಬಿಜೆಪಿಯ ಇದು ಏನು ಗುದ್ದಾಟಕ್ಕೆ ಬಲಿ. ನಾನು ಹೇಳಿ ನೀವೇ ಬನ್ನಿ ನೀವೇ ಒಂದ್ಸಲ ನೋಡಿ ಸುನಿಲ್ ಕುಮಾರ್ ಮಾಡಿದ ಸರಿ ಉಂಟು, ಅದು ಮೂರ್ತಿ ಕಂಚಿಯದು ಹೌದಾ ಅಂತಂದ್ರೆ ನಾವು ಇವತ್ತೇ ಬಿಟ್ಟು ಸುಳ್ಳಂತದ್ದು ಯಾರು ಮಾಡಬಾರ್ದು ಹೇಳಿದ್ದಾರೆ. ನಾವೇ ಆ ಫಂಕ್ಷನ್ಗೆ ಹೋಗಿದ್ದೆವು, ಆ ವೇದಿಕೆಯಲ್ಲಿ ಹೇಳಿ ಬಂದಿದ್ದೇವೆ. ಸುನಿಲ್ ಕುಮಾರ್ ಒಳ್ಳೆ ಪ್ರವಾಸೋದ್ಯಮ ಮಾಡಿದ್ದಾರೆ, ಮುಂದಿನ ಇದ್ರಿಗಿಂತ ಒಳ್ಳೆ ಪ್ರವಾಸೋದ್ಯಮ ಮಾಡಿ ಶಕ್ತಿ ಭಗವಂತ ಅವ್ರಿಗೆ ಕೊಡ್ಲಿ ಅಂತ ನಾವೇ ಹೇಳಿ ಬಂದಿದ್ದೇವೆ. ಮತ್ತೆ ಸೋರು ಹೋಗುತ್ತಾಯ್ತು. ಇದು ಕತೆ ಬೇರೆ ಅಂತ. ಅದರಿಂದ ಅದನ್ನು ಹೇಳಿದ್ರು ತಪ್ಪು. ಆ ರೀತಿ ಈ ಅವರ ಹಿಂಬಾಲಿಕರನ್ನು ಬಿಟ್ಟು ಸುಮ್ಮನೆ ಆ ಮಕ್ಕಳದು ಅವ್ರು ಒಳ್ಳೆ ಕೆಲಸ ಮಾಡಿ ಅವ್ರ ಫ್ಯೂಚರ್ ಒಳ್ಳೇದಿರಲಿ. ಈ ವಾಟ್ಸಪ್ ಅಥವಾ ಯೂನಿವರ್ಸಿಟಿ ಹಿಂದ್ಗಡೆ ಹೋಗಿ ಇವರ ಈ ಸುಳ್ಳಿಗೆ ಬಲಿಯಾಗುವ ಕೆಲಸವನ್ನು ಮಾಡದೆ ಇವರು ಸಹ ನಾವು ಮಾಡೋ ಅಭಿವೃದ್ಧಿ ಕೆಲಸ ಈಗ 100 ಕೋಟಿ ಅನುದಾನಕ್ಕೆ ನಾವು ಸಹ ಲೀಸ್ಟ್ ಕೊಟ್ಟಿದ್ದೇವೆ. ಅಲ್ಪಸಂಖ್ಯಾತರ ವಿಭಾಗದಲ್ಲಿ ಪರಿಶಿಷ್ಟ ಜಾತಿಯ ಅವರ ಒಂದು ವಿಂಗ್ ಅಲ್ಲಿ, ಅದೇ ರೀತಿ ರೆಗ್ಯುಲರ್ PWD ಅಲ್ಲಿ ಸತೀಶ್ ಜಾರಕಿಹೊಳಿ 100 ಕೋಟಿ ಅನುದಾನ ಕೊಡ್ತಿದ್ದಾರೆ. ಬ್ರಿಡ್ಜಿಗೆ ಎಷ್ಟು ಬೇಕಾದ್ರೂ ದುಡ್ಡನ್ನು ಕೊಡ್ತಿದ್ದಾರೆ. ಅದೇ ರೀತಿ ಒಂದು 5-6 ಬ್ರಿಡ್ಜ್ ಆಗುವ ಪ್ರಪೋಸಲ್ ಅದನ್ನು ಕೊಟ್ಟಿದ್ದೇವೆ. ಇನ್ನು ದಯವಿಟ್ಟು ಆ ಕಾಮಗಾರಿಗಾದ್ರೂ ಇವರು ಅಡ್ಡ ಕಾಲ ಹಾಕದೆ, ನಾನೊಬ್ಬ ಪ್ರೊಫೆಷನಲಿ ಆಗಿ ವರ್ಕ್ ಮಾಡುವ ಮುಂದೆ ಸಹ ಮಾಡ್ತೇನೆ, ನಂಗೆ ಇವರಾಗಿ ಲಂಚ ದುಡ್ಡು ಬೇಡ ಅಥವಾ ಯಾವುದೇ ಸರ್ಕಾರದಲ್ಲಿ ತಲೆ ಹೊಡೆದ ದುಡ್ಡು ಬೇಡ, ನಾನು ದುಡಿದು ತಿಂತೇನೆ, ದುಡಿದು ತಿನ್ಲಿಕ್ಕಾದ್ರೂ ಅವಕಾಶ ಮಾಡಿಕೊಡ್ಲಿ. ಅದಕ್ಕೆ ಅಡ್ಡ ಕಾಲ ಹಾಕದೆ ಇದು ಜನರ ಮನಸ್ಸನ್ನು ಕೆಡಿಸುವ ಕೆಲಸವನ್ನು ಮಾಡದೆ ಜನರ ಮನಸ್ಸನ್ನು ಒಂದು ಮಾಡುವ ಅಥವಾ ಒಳ್ಳೇದು ಮಾಡುವ ಕೆಲಸ ಮಾಡುವಂತ ಬುದ್ಧಿ ಭಗವಂತ ಆ ಸುನಿಲ್ ಕುಮಾರ್ ಮತ್ತು ಅವರ ತಂಡದವರಿಗೆ ಕೊಡ್ಲಿ ಅಂತೇಳಿ ನಾನು ದೇವರಲ್ಲಿ ಪ್ರಾರ್ಥಿಸ್ತೇನೆ.